वनरोत्तमं देवीं चिन्तयामि ततो जयमुदीरयेत् नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिनि नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे ಅಧ್ಯಾಯ 23 ಯಜ್ಞವನ್ನು ಮಾಡಿದ ಬ್ರಾಹ್ಮಣರ ಪತ್ನಿಯರ ಉದ್ಧಾರ. ಪ್ರಾತಃ ಕಾಲವು ಮುಗಿಯಿತು. ಗೋಪಾಲಕರು ಬೆಳಗಿನಿಂದ ಏನನ್ನು ತಿನ್ನದಿದ್ದುದರಿಂದ ಅವರಿಗೆ ಹಸಿವಾಗಿತ್ತು. ಅವರು ಕೂಡಲೇ ಕೃಷ್ಣ ಮತ್ತು ಬಲರಾಮರ ಬಳಿಗೆ ಹೋಗಿ, ಪ್ರೀತಿಯ ಕೃಷ್ಣ ಮತ್ತು ಬಲರಾಮ, ನೀವು ಬಹು ಬಲಶಾಲಿಗಳು. ನೀವು ಅನೇಕ ರಾಕ್ಷಸರನ್ನು ಕೊಲ್ಲಬಲ್ಲಿರಿ. ಆದರೆ ಇವತ್ತು ನಮಗೆ ಬಹು ಹಸಿವಾಗಿದೆ. ದಯವಿಟ್ಟು ನಮ್ಮ ಹಸಿವನ್ನು ನೀಗಿಸಲು ಏನನ್ನಾದರೂ ಮಾಡಿ ಎಂದು ಕೇಳಿದರು. ಸೊ ಇದಕ್ಕೆ ಹೇಳ್ತಾರೆ, ಒಂದಿನ ಕೃಷ್ಣನ ಉದ್ದೇಶ ಇದ್ದಿದ್ದು ಈ ಬ್ರಾಹ್ಮಣರ ಪತ್ನಿಯರನ್ನ ಉದ್ಧಾರ ಮಾಡಬೇಕು ಅಂತ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಅವತ್ತು ಎಲ್ಲ ಸ್ವಲ್ಪ ಬೇಗ ಹೊರಟ್ಬಿಡ್ತಾರೆ, ಮನೆಯಿಂದ ಬೇಗ ಹೊರಡ್ತಾರೆ. ಸಾಮಾನ್ಯವಾಗಿ ಅವರು ಹೊರಡೋ ಸಮಯಕ್ಕೆ ಎಲ್ಲ ಅವರ ತಿಂಡಿ ಆಗಿರತ್ತೆ, ಮತ್ತೆ ಮಧ್ಯಾಹ್ನದ ಒಂದು ಲಂಚ್ ಕೂಡ ಮನೆಯಿಂದ ಕಳಿಸಿರ್ತಾರೆ. ಅಂದ್ರೆ ಆತರ ಹತ್ರ ಜಾಗಕ್ಕೆ ಹೋಗಿರ್ತಾರೆ. ಇವತ್ತು ವಿಶೇಷವಾಗಿ ಅದೊಂದು ಸ್ವಲ್ಪ ದೂರ ಇರೋ ಜಾಗಕ್ಕೆ ಹೋಗ್ತಾರೆ. ಕೃಷ್ಣನ ಉದ್ದೇಶ ಏನು ಅಂದ್ರೆ, ಏನು ಪ್ರಸಾದ ಸಿಗ್ಬಾರ್ದು ಇವತ್ತು ನಮ್ಗೆ ಅಂತ. ಸೊ ಅವ್ರು ಯಾವ ತರ ಕಾಡಿಗೆ ಹೋಗ್ತಾರೆ ಅಂದ್ರೆ, ಕಾಡಲ್ಲಿ ಹಣ್ಣುಗಳು ಇರಲ್ಲ. ಸೊ ಇಲ್ಲಿ ಸೊ ಎಲ್ರಿಗೂ ಹೊಟ್ಟೆ ಹಸಿಯುತ್ತೆ. ಕೃಷ್ಣ ಬಲರಾಮರು ಏನು ತಿಂದಿಲ್ಲ. ಅದಕ್ಕೆ ಹುಡುಗರು ಯೋಚನೆ ಮಾಡ್ತಾರೆ, ಈ ಬೆಳಗ್ಗೆಯಿಂದ ಕೃಷ್ಣ ಬಲರಾಮರು ಏನು ತಿಂದಿಲ್ಲ, ನಿಮಗೋಸ್ಕರ ನೀವು ಏನೋ ಆಹಾರವನ್ನು ತಿಂದಿಲ್ಲ, ನಿಮ್ಗೋಸ್ಕರ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಅವ್ರು ಒಪ್ಕೊಳ್ಳಲ್ಲ. ಅದಕ್ಕೆ ಹುಡುಗರು ಏನ್ ಹೇಳ್ತಾರೆ, ನಮಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ದಯವಿಟ್ಟು ಏನಾದ್ರು ವ್ಯವಸ್ಥೆ ಮಾಡಿ. ಯಾಕಂದ್ರೆ ನಮಗೆ ಹೊಟ್ಟೆ ಹಸಿತಾ ಇದೆ ಅಂದ್ರೆ ಅವಾಗ ಕೃಷ್ಣ ಬಲರಾಮ ಏನಾದ್ರು ಯೋಚನೆ ಮಾಡ್ತಾರೆ, ಓ ನನ್ನ ಸ್ನೇಹಿತರಿಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರು ವ್ಯವಸ್ಥೆ ಮಾಡೋಣ ಅಂತ. ಆದ್ರೆ ನಿಮ್ಗೆ ಹೊಟ್ಟೆ ಹಸಿತಾ ಇದೆ ಅಂದ್ರೆ ಅವರು ಏನು ಬೇಡ ಅನ್ಬಿಡ್ತಾರೆ ಅಂತ ಹುಡುಗರು ನಮಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ದಯವಿಟ್ಟು ಏನನ್ನಾದರೂ ಮಾಡಿ ಅಂತ ಕೇಳ್ತಾರೆ. ಹೀಗೆ ತಮ್ಮ ಸ್ನೇಹಿತರು ಬೇಡಿದಾಗ ಕೃಷ್ಣ ಮತ್ತು ಬಲರಾಮರು ಯಾಗಗಳನ್ನು ಮಾಡುತ್ತಿದ್ದ ಕೆಲವರು ಬ್ರಾಹ್ಮಣರ ಪತ್ನಿಯರ ಮೇಲೆ ಕರುಣೆ ತೋರಿದರು. ಒಬ್ರು ಹತ್ರ ಬ್ರಾಹ್ಮಣರು ಇರ್ತಾರೆ, ಅವ್ರ ಬಗ್ಗೆ ಇವಾಗ. ಈ ಪತ್ನಿಯರು ಪರಮ ಭಕ್ತೆಯರು, ಆದುದರಿಂದ ಅವರನ್ನು ಹರಸಲು ಕೃಷ್ಣನು ಈಗ ಅವಕಾಶವನ್ನು ಮಾಡಿಕೊಂಡನು. ಅವನು ಪ್ರೀತಿಯ ಸ್ನೇಹಿತರೆ, ಹತ್ತಿರವಿರುವ ಬ್ರಾಹ್ಮಣರ ಮನೆಗೆ ಹೋಗಿ ಅವರೀಗ ಅಂಗೀರಸ ಎನ್ನುವ ವೈದಿಕ ಯಜ್ಞವನ್ನು ಮಾಡುತ್ತಿದ್ದಾರೆ. ಏಕೆಂದರೆ ಅವರಿಗೆ ಸ್ವರ್ಗಲೋಕಕ್ಕೆ ಹೋಗುವ ಬಯಕೆ. ನೀವೆಲ್ಲ ದಯವಿಟ್ಟು ಅಲ್ಲಿಗೆ ಹೋಗಿ. ಸೊ ಹತ್ತಿರದಲ್ಲಿ ಬ್ರಾಹ್ಮಣರ ಮನೆಗೆ ಹೋಗಿ ಅವರು ಒಂದು ಯಜ್ಞವನ್ನ ಮಾಡ್ತಾ ಇದ್ದಾರೆ, ಅಂಗೀರಸ ಅಂತ. ಉದ್ದೇಶ ಏನು? ಸ್ವರ್ಗಲೋಕಕ್ಕೆ ಏರ್ಬೇಕು ಅಂತ. ಅದರಿಂದ ನೀವು ದಯವಿಟ್ಟು ಅಲ್ಲಿಗೆ ಹೋಗಿ, ಅವ್ರ ಮನೆಗೆ ಹೋಗಿ. ಸೊ ಇದರಿಂದ ನಾವು ತಿಳ್ಕೊಬಹುದು, ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಲೋಕಗಳಿಗೆ ಏರೋದಕ್ಕೆ ಬೇರೆ ಬೇರೆ ರೀತಿಯ ವೈದಿಕ ಕರ್ಮಕಾಂಡದಲ್ಲಿ ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯ ಪೂಜೆಯನ್ನ ಮಾಡಿದ್ರೆ ಎಲ್ಲಿಗೆ ಹೋಗ್ಬೋದು. ಸೊ ಅದ್ರ ಪ್ರಕಾರ ಈ ಬ್ರಾಹ್ಮಣರು ಅಂಗೀರಸ ಅಂತ ಒಂದು ಯಜ್ಞ ಇದೆ, ಆ ಯಜ್ಞವನ್ನ ಮಾಡ್ತಾ ಇದ್ರು. ಉದ್ದೇಶ ಸ್ವರ್ಗಲೋಕಕ್ಕೆ ಏರ್ಬೇಕು. ತನ್ನ ಸ್ನೇಹಿತರಿಗೆ ಈ ಎಚ್ಚರಿಕೆಯನ್ನು ಹೇಳಿದನು. ಈ ಬ್ರಾಹ್ಮಣರು ವೈಷ್ಣವರಲ್ಲ, ಅವರು ಕೃಷ್ಣ ಮತ್ತು ಬಲರಾಮರೆಂಬ ನಮ್ಮ ಹೆಸರಿನ ಸಂಕೀರ್ತನೆಯನ್ನು ಮಾಡಲಾರರು. ವೈದಿಕ ಜ್ಞಾನದ ಗುರಿಯು ನನ್ನನ್ನು ಕಾಣುವುದಾದರೂ ಅವರು ವೈದಿಕ ಪ್ರಾರ್ಥನೆಗಳನ್ನು ಹೇಳುವುದರಲ್ಲಿ ನಿರತರಾಗಿದ್ದಾರೆ. ಆದರೆ ಅವರಿಗೆ ಕೃಷ್ಣ ಮತ್ತು ಬಲರಾಮ ಎನ್ನುವ ಹೆಸರುಗಳ ಆಕರ್ಷಣೆ ಇಲ್ಲದಿರುವುದರಿಂದ ನನ್ನ ಹೆಸರನ್ನು ಹೇಳಿ ಏನನ್ನೂ ಕೇಳದಿರುವುದೇ ಉತ್ತಮ.
ಬಲರಾಮನ ಹೆಸರಿನಲ್ಲಿ ಸ್ವಲ್ಪ ಸಹಾಯ ಮಾಡಬೇಕೆಂದು ಕೇಳಿ. ಸೊ ಇದು ತುಂಬಾ ಮುಖ್ಯವಾದದ್ದು. ಇಲ್ಲೇನ್ ಹೇಳ್ತಾ ಇದಾರೆ, ಅವರು ಬ್ರಾಹ್ಮಣರು ಆದ್ರೆ ವೈಷ್ಣವರಲ್ಲ. ಸೊ ಸಾಮಾನ್ಯವಾಗಿ ಬ್ರಾಹ್ಮಣರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತೀವಿ. ಆಮೇಲೆ ವೈಷ್ಣವರು ಬ್ರಾಹ್ಮಣರಾಗಿರ್ತಾರೆ. ಅಂದ್ರೆ ಅವರ ಒಂದು ವ್ಯವಹಾರದಲ್ಲಿ, ರೀತಿ ನೀತಿಗಳಲ್ಲಿ, ಗುಣಗಳಲ್ಲಿ ಅವರು ಬ್ರಾಹ್ಮಣರ ತರ ಇರ್ಬೇಕು. ಆದ್ರೆ ಎಲ್ಲಾ ಬ್ರಾಹ್ಮಣರು ವೈಷ್ಣವರಾಗ್ಬೇಕಾಗಿಲ್ಲ. ವೈಷ್ಣವರು ಅಂದ್ರೆ ಯಾರು ವಿಷ್ಣುವಿನ ಆರಾಧನೆ ಮಾಡ್ತಾರೋ ಅವ್ರು ವೈಷ್ಣವರು. ಇಲ್ಲಿ ಹೇಳ್ತಾ ಇದಾರೆ ಈ ಬ್ರಾಹ್ಮಣರು ವೈಷ್ಣವರಲ್ಲ, ಅಂದ್ರೆ ಅವರು ವಿಷ್ಣುವನ್ನ ಆರಾಧನೆ ಮಾಡಲ್ಲ. ಅಂದ್ರೆ ಅವರಿಗೆ ಕೃಷ್ಣ ಬಲರಾಮರ ಬಗ್ಗೆ ಗೊತ್ತಿಲ್ಲ. ಅವರು ಕೃಷ್ಣ ಮತ್ತು ಬಲರಾಮರೆಂಬ ನಮ್ಮ ಹೆಸರಿನ ಕೀರ್ತನೆಯನ್ನು ಮಾಡಲಾರರು. ಸೊ ಅವರು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇಲ್ಲ, ಕೃಷ್ಣ ರಾಮರ ಹೆಸರನ್ನು ತಗೋತಾ ಇಲ್ಲ. ಅವರ ಉದ್ದೇಶ ಸುಮ್ಮನೆ ವೈದಿಕ ಪ್ರಾರ್ಥನೆಗಳನ್ನು ಹೇಳೋದು. ವೇದ ಶಾಸ್ತ್ರದಲ್ಲಿ ಸಾಕಷ್ಟು ಮಂತ್ರಗಳಿದೆ, ಅದನ್ನ ಪಠಣ ಮಾಡೋದು, ವೇದಾಧ್ಯಯನ. ಅರೆ ವೇದದ ಉದ್ದೇಶ ಕೃಷ್ಣನ ಅರಿಯೋದು. ವೇದೇಶ್ಚ ಸರ್ವೇ ರಾಮೇವ ವೇದ್ಯ, ನಾನೇ ಅಂತ ಕೃಷ್ಣ ಹೇಳ್ತಾನೆ. ನನ್ನನ್ನ ಅರಿಯೋದೇ ವೇದಗಳ ಉದ್ದೇಶ. ಆದ್ರೆ ಎಷ್ಟೊಂದ್ ಜನ ಇದ್ದಾರೆ ಭಾರತದಲ್ಲಿ, ವಿಶೇಷವಾಗಿ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, 2 ವೇದಗಳನ್ನು ಓದಿರೋರು, 3 ವೇದಗಳನ್ನು ಓದಿರೋದು, 4 ವೇದಗಳನ್ನು ಓದಿರೋರು. ಆದ್ರೆ ಅವ್ರು ಯಾವತ್ತು ವೈಷ್ಣವರಾಗದೆ ಹಂಗೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ನಿಜವಾಗ್ಲೂ ವೇದಗಳ ಒಂದು ಉದ್ದೇಶ ಗೊತ್ತಾಗಿಲ್ಲ. ಸೊ ವೇದಾಧ್ಯಯನ ಇವೆಲ್ಲ ನಮಗೆ ಮುಖ್ಯ ಅಲ್ಲ. ಮುಖ್ಯವಾದದ್ದು ಕೃಷ್ಣನ ಭಕ್ತರಾಗ್ಬೇಕು. ವೇದಾಧ್ಯಯನ ಮಾಡಿದೀವೋ ಮಾಡಿಲ್ವೋ, ಕೊನೆಗೆ ಕೃಷ್ಣ ಭಕ್ತಿಗೆ ಬರ್ಬೇಕು. ಸೊ ವೇದಾಧ್ಯಯನ ಮಾಡಿ ದಾರಿ ತಪ್ಪೋದಕ್ಕಿಂತ ನಮ್ಮ ತರ ಸರಳವಾದ ಜನರು ವೇದಾಧ್ಯಯನ ಏನೂ ಇಲ್ಲ, ನೇರವಾಗಿ ಕೃಷ್ಣನ ಭಕ್ತಿಗೆ ಹೇಗೋ ಭಗವಂತನ ಕೃಪೆಯಿಂದ ಬಂದರೆ ಅದೇ ಒಳ್ಳೇದು ನಮ್ಗೆ. ಆದರೆ ಅವರಿಗೆ ಕೃಷ್ಣ ಮತ್ತು ಬಲರಾಮರ ಹೆಸರಿಗೆ ಆಕರ್ಷಣೆ ಇಲ್ಲ. ನೋಡಿ ಹೇಗೆ ಕೃಷ್ಣ ಮತ್ತು ಬಲರಾಮರ ಹೆಸರಿಗೆ ಆಕರ್ಷಣೆ ಇಲ್ಲ. ಕೃಷ್ಣ ಅನ್ನೋ ಹೆಸರಿನ ಅರ್ಥವೇ ಸರ್ವಾಕರ್ಷಕ ಅಂತ. ಆ ಕೃಷ್ಣ ಅಂತ ಹೆಸರು ಕೇಳಿದ್ರೇನೆ ಆಕರ್ಷಿತರಾಗ್ತಾರೆ, ಆಗ್ಬೇಕು. ಯಾರಾಗ್ತಾರೆ? ಯಾರು ಸಾಕಷ್ಟು ಸುಕೃತಿಯನ್ನ ಮಾಡಿದಾರೋ ಹಿಂದಿನ ಜನ್ಮಗಳಲ್ಲಿ, ಅವರು ಕೃಷ್ಣನ ಹೆಸರಿಂದ ಆಕರ್ಷಿತರಾಗ್ತಾರೆ. ಎಲ್ಲರೂ ಆಗೋದಿಲ್ಲ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಹೆಸರಲ್ಲಿ ಏನು ಕೇಳ್ಬೇಡಿ, ಏನು ಉಪಯೋಗ ಆಗಲ್ಲ. ಯಾಕಂದ್ರೆ ನನ್ನ ವೈಶ್ಯನ ಮಗ. ಬಲರಾಮನ ಹೆಸರಲ್ಲಿ ಕೇಳಿ, ಬಲರಾಮ ಕ್ಷತ್ರಿಯನ ಮಗ. ಸೊ ಏನಾದ್ರೂ ಸಹಾಯ ಮಾಡ್ಬೋದು. ಸಾಮಾನ್ಯವಾಗಿ ಮೇಲಿನ ವರ್ಗದ ಬ್ರಾಹ್ಮಣರಿಗೆ ದಾನವನ್ನು ಕೊಡುತ್ತಾರೆ. ಆದರೆ ಕೃಷ್ಣ ಮತ್ತು ಬಲರಾಮರು ಬ್ರಾಹ್ಮಣ ಕುಟುಂಬರವರಲ್ಲ. ಬಲರಾಮನು ಕ್ಷತ್ರಿಯನಾದ ವಸುದೇವನ ಮಗ ಮತ್ತು ಕೃಷ್ಣನು ವೈಶ್ಯನಾದ ನಂದ ಮಹಾರಾಜನ ಮಗ ಎಂದು ವೃಂದಾವನದಲ್ಲಿ ಜನ ತಿಳಿದಿದ್ದರು. ಇಬ್ಬರೂ ಬ್ರಾಹ್ಮಣರ ಕುಲದವರಲ್ಲ. ಆದುದರಿಂದ ಯಜ್ಞಗಳನ್ನು ಮಾಡುತ್ತಿದ್ದ ಬ್ರಾಹ್ಮಣರಿಗೆ ಒಬ್ಬ ಕ್ಷತ್ರಿಯನಿಗೋ ವೈಶ್ಯನಿಗೋ ದಾನ ಮಾಡಲು ಮನಸ್ಸು ಬಾರದೇ ಹೋಗಬಹುದು ಎನ್ನಿಸಿತು. ಆದರೆ ನೀವು ಬಲರಾಮನ ಹೆಸರನ್ನಾದರೂ ಹೇಳಿದರೆ ವೈಶ್ಯನಾದ ನನಗೆ ದಾನ ಕೊಡುವುದಕ್ಕಿಂತ ಕ್ಷತ್ರಿಯನಿಗೆ ಕೊಡಲು ಅವರಿಗೆ ಒಪ್ಪಿಗೆ ಆಗಬಹುದು. ಅದು ಕೃಷ್ಣನ ಯೋಚನೆ. ನಾವು ಬ್ರಾಹ್ಮಣರಲ್ಲ. ಬ್ರಾಹ್ಮಣರಾಗಿದ್ರೆ ಇನ್ನೊಬ್ರು ದಾನವನ್ನು ಕೊಡ್ತಾ ಇದ್ರು, ಆದ್ರೆ ನಾವು ಬ್ರಾಹ್ಮಣರಲ್ಲ. ಕೃಷ್ಣ ಯೋಚನೆ ಮಾಡ್ತಾನೆ, ನಾನ್ ವೈಶ್ಯನ ಮಗ, ಬಲರಾಮ ಕ್ಷತ್ರಿಯ, ವಸುದೇವನ ಮಗ. ವೈಶ್ಯನ ಮಗನಿಗೆ ದಾನ ಮಾಡೋದಕ್ಕಿಂತ ಕ್ಷತ್ರಿಯನ ಮಗನಿಗೆ ದಾನ ಮಾಡಕ್ಕೆ ಅವರು ಒಪ್ಕೋಬಹುದು ಅಂದ್ಬಿಟ್ಟು ನನ್ನ ಹೆಸರು ಹೇಳ್ಬೇಡ, ಬಲರಾಮನ ಹೆಸರು ಹೇಳುವಂತದ್ದು. ದೇವೋತ್ತಮ ಪರಮ ಪುರುಷನ ಆಜ್ಞೆಯಂತೆ ಹುಡುಗರು ಬ್ರಾಹ್ಮಣರ ಬಳಿಗೆ ಹೋಗಿ ದಾನವನ್ನು ಬೇಡಲು ಪ್ರಾರಂಭಿಸಿದರು. ಗೌರವವನ್ನು ಸೂಚಿಸಲು ಅವರ ಬಳಿಗೆ ಕೈ ಮುಗಿದುಕೊಂಡು ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕೃಷ್ಣನ ಆಪ್ತ ಭಕ್ತರು, ಮಹಾವೈಷ್ಣವರು, ಅವರು ಸಾಮಾನ್ಯ ಬ್ರಾಹ್ಮಣರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕೋ ಅವಶ್ಯಕತೆ ಇರಲಿಲ್ಲ. ಭೂಸುರರೇ ಅಂದ್ರೆ ಭೂಲೋಕದಲ್ಲಿರುವಂತಹ ದೇವತೆಗಳೇ, ಶ್ರೀಕೃಷ್ಣ ಮತ್ತು ಬಲರಾಮರ ಅಪ್ಪಣೆಯಂತೆ ನಾವು ಬಂದಿದ್ದೇವೆ. ನಮ್ಮ ಮಾತುಗಳನ್ನು ದಯವಿಟ್ಟು ಕೇಳಿ. ನೀವು ಅವರಿಬ್ಬರನ್ನು ಚೆನ್ನಾಗಿ ಬಲ್ಲಿರಿ ಎಂದು ನಂಬಿದ್ದೇವೆ. ನಿಮ್ಗೆ ಅವ್ರು ಚೆನ್ನಾಗಿ ಗೊತ್ತಿದೆ ಅಂತ ನಂಬಿದ್ದೇವೆ. ನಿಮಗೆ ಎಲ್ಲಾ ಭಾಗ್ಯವನ್ನು ಹಾರೈಸುತ್ತೇವೆ. ಕೃಷ್ಣ ಮತ್ತು ಬಲರಾಮರು ಹತ್ತಿರದಲ್ಲಿಯೇ ಹಸುಗಳನ್ನು ಮೇಯಿಸುತ್ತಿದ್ದಾರೆ. ನಾವು ಅವರೊಂದಿಗೆ ಬಂದಿದ್ದೇವೆ. ನಮಗೆ ಸ್ವಲ್ಪ ಆಹಾರವನ್ನು ಕೊಡಿ ಎಂದು ಬೇಡಲು ಬಂದಿದ್ದೇವೆ. ನೋಡಿ, ನೀವೆಲ್ಲ ಬ್ರಾಹ್ಮಣರು, ನಿಮಗೆ ಧರ್ಮದ ತತ್ವಗಳು ತಿಳಿದಿವೆ. ನಮಗೆ ಒಂದಿಷ್ಟು ದಾನ ಕೊಡಬೇಕೆಂದು ನಿಮಗೆ ತೋರಿದರೆ ದಯವಿಟ್ಟು ನಮಗೆ ಒಂದಿಷ್ಟು ಆಹಾರವನ್ನು ಕೊಡಿ.
ನಾವು ಕೃಷ್ಣ ಮತ್ತು ಬಲರಾಮರೊಂದಿಗೆ ಊಟ ಮಾಡುತ್ತೇವೆ. ಸಮಾಜದಲ್ಲಿ ನೀವು ಅತ್ಯಂತ ಗೌರವಾನ್ವಿತ ಬ್ರಾಹ್ಮಣರು. ನಿಮಗೆ ಧಾರ್ಮಿಕ ರೀತಿಯ ಎಲ್ಲಾ ತತ್ವಗಳೂ ತಿಳಿದಿರಬೇಕು. ಬಾಲಕರು ಹಳ್ಳಿಯ ಹುಡುಗರಾದರೂ ಮತ್ತು ವೈದಿಕ ಧಾರ್ಮಿಕ ವಿಧಿಗಳನ್ನು ತಿಳಿದವರು ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲವಾದರೂ ತಮಗೆ ಕೃಷ್ಣ ಮತ್ತು ಬಲರಾಮರ ಸಹವಾಸದಿಂದ ಅವೆಲ್ಲವೂ ತಿಳಿದಿದೆ ಎನ್ನುವ ಸೂಚನೆಯನ್ನು ಕೊಟ್ಟರು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಮತ್ತು ಬಲರಾಮರು ಆಹಾರ ಬೇಕೆಂದು ಕೇಳಿದಾಗ ಬಾಲಕರು ಹಿಂಜರಿಕೆ ಇಲ್ಲದೆ ಹೋಗಿ ಆ ಬೇಡಿಕೆಯನ್ನು ಕೇಳಿದರು. ಏಕೆಂದರೆ ಯಜ್ಞಗಳನ್ನು ವಿಷ್ಣುವಿನ ತೃಪ್ತಿಗಾಗಿಯೇ ಮಾಡಬೇಕು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಹುಡುಗರಿಗೆ ಏನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಕೃಷ್ಣ ಹೇಳ್ದ ಅಲ್ಲಿ ಹೋಗಿ ಅವ್ರ ಹತ್ರ ಭಿಕ್ಷೆ ಬೇಡ. ವೈಶ್ಯರ ಮಕ್ಕಳು ಎಲ್ಲರೂ, ಯಾರು ಅಂತಹ ನಿರ್ಗತಿಕರಲ್ಲ, ಅಂದ್ರೆ ಏನು ಇಲ್ಲದೆ ಭಿಕ್ಷೆ ಬೇಡ ಅಂತ ಹುಡುಗರಲ್ಲ ಅವರು, ಅಂತವ್ರ ಮನೆಯಿಂದ ಬಂದಿರ್ಲಿಲ್ಲ. ಆದ್ರೂ ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ, ಅದನ್ನ ನಿರಾಕರಿಸೋ ಪ್ರಶ್ನೆನೇ ಇಲ್ಲ. ಸೊ ಹೋಗಿ ಬೇಡ್ತಾರೆ, ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾರೆ. ಅಷ್ಟು ಚೆನ್ನಾಗಿ ಅವರ ಗುಣಗಾನ ಮಾಡ್ತಾರೆ. ಹಳ್ಳಿಯ ಹುಡುಗರು ಅವ್ರಿಗೇನ್ ಗೊತ್ತಿರ್ಬೋದು? ಇಲ್ಲ. ಕೃಷ್ಣ ಬಲರಾಮರ ಸಹವಾಸದಿಂದ ಯಾರು ಕೃಷ್ಣ ಭಕ್ತಿಯಲ್ಲಿ ಇರ್ತಾರೋ ಕೃಷ್ಣ ಹೇಳ್ತಾನೆ, ದದಾಮಿ ಬುದ್ಧಿ ಯೋಗಂ ತಂ, ಅವಶ್ಯಕವಾದ ಬುದ್ಧಿಯನ್ನ ನಾನು ಕೊಡ್ತೀನಿ ಒಳಗಿನಿಂದ. ಆದ್ರಿಂದ ನಾವೇನು ಮಹಾಪಂಡಿತರಾಗಿರ್ಬೇಕಾಗಿಲ್ಲ. ಭಕ್ತಿಯಲ್ಲಿ ಮುಂದುವರೆದು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಪಂಡಿತರಾಗಬೇಕಾಗಿಲ್ಲ. ಸುಮ್ಮನೆ ಪ್ರಾಮಾಣಿಕತೆಯಿಂದ ಭಕ್ತಿ ಸೇವೆಯನ್ನ ಮಾಡ್ಕೊಂಡು ಮುಂದುವರೆದ್ರೆ ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ. ಸೊ ಅವರು ಅದೆಲ್ಲ ಹೇಳ್ತಾ ಇದಾರೆ, ಬ್ರಾಹ್ಮಣರು ನೀವು ಎಲ್ಲವನ್ನು ತಿಳಿದಿರೋರು ನೀವು. ಕೃಷ್ಣ ಬಲರಾಮರು ಇಲ್ಲಿ ಮೇಯಿಸಕ್ಕೆ ಹಸುಗಳನ್ನು ಮೇಯಿಸಕ್ಕೆ ಬಂದಿದ್ದಾರೆ. ದಯವಿಟ್ಟು ನೀವು ಅವ್ರಿಗೆ ಆಹಾರವನ್ನು ಕೊಡಿ. ಹುಡುಗರು ಮುಂದುವರೆದು ಹೀಗೆ ಹೇಳಿದರು, ಕೃಷ್ಣ ಮತ್ತು ಬಲರಾಮರ ರೂಪದಲ್ಲಿ ಶ್ರೀ ವಿಷ್ಣುವು ಕಾಯುತ್ತಾ ನಿಂತಿದ್ದಾನೆ. ನಿಮ್ಮಲ್ಲಿರುವ ಆಹಾರವನ್ನು ನೀವು ಕೂಡಲೇ ಕೊಡಬೇಕು. ನೋಡಿ ಏನ್ ಹೇಳ್ತಾ ಇದ್ದಾರೆ. ಆಹಾರವನ್ನು ಹೇಗೆ ಸ್ವೀಕರಿಸಬೇಕು ಎನ್ನುವುದನ್ನು ಅವರು ಬ್ರಾಹ್ಮಣರಿಗೆ ವಿವರಿಸಿದರು. ಸಾಮಾನ್ಯವಾಗಿ ಪ್ರಭುವಿನ ಪರಿಶುದ್ಧ ಭಕ್ತರಾದ ವೈಷ್ಣವರು ಸಾಧಾರಣವಾದ ಯಜ್ಞ ಕಾರ್ಯಗಳಲ್ಲಿ ಭಾಗವಹಿಸುವುದಿಲ್ಲ. ಯಾಕಂದ್ರೆ ಆ ಯಜ್ಞ ಕಾರ್ಯಗಳ ಉದ್ದೇಶ ಭೌತಿಕ ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ವೈಷ್ಣವರು ಧರ್ಮಾರ್ಥ ಕಾಮ ಮೋಕ್ಷದ ಯಜ್ಞಗಳಲ್ಲಿ ಭಾಗವಹಿಸೋದಿಲ್ಲ. ಅವರು ಕೇವಲ ಸಂಕೀರ್ತನ ಯಜ್ಞದಲ್ಲಿ ಭಾಗವಹಿಸ್ತಾರೆ. ಯಾಕೆ? ಅದು ಭಗವಂತನ ಸಂತೃಪ್ತಿಗಾಗಿ ಮಾಡುವಂಥದ್ದು. ಆದರೆ ದೀಕ್ಷಾ ಪಶುಸಂತ ಸೌತ್ರಾನ್ಮಯ ಎನ್ನುವ ಧಾರ್ಮಿಕ ವಿಧಿಗಳು ಅವರಿಗೆ ಗೊತ್ತು. ದೀಕ್ಷಾ ವಿಧಿಯ ನಂತರ ಮತ್ತು ಪ್ರಾಣಿ ಬಲಿಯನ್ನು ನೀಡುವ ಮತ್ತು ಮದ್ಯವನ್ನು ಸಹ ಕೊಡುವ ಸೌತ್ರಾಮಣಿ ಎನ್ನುವ ಸಮಾರಂಭಕ್ಕೆ ಮೊದಲು ಆಹಾರವನ್ನು ಸ್ವೀಕರಿಸಬಹುದು. ಹುಡುಗರು, ಈಗ ಆಹಾರವನ್ನು ತೆಗೆದುಕೊಳ್ಳುವುದು ನಿಷಿದ್ಧವಲ್ಲ. ಆದ್ದರಿಂದ ನಿಮ್ಮ ಯಜ್ಞದ ಈ ಹಂತದಲ್ಲಿ ನಾವು ಆಹಾರವನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ನೀವು ಮಾಡಿರುವ ಅಡಿಗೆಯನ್ನು ಕೊಡಬಹುದು. ಸೊ ಒಂದೊಂದು ಯಜ್ಞಗಳಲ್ಲಿ ಸಂಪೂರ್ಣವಾಗಿ ಯಜ್ಞ ಮುಗಿಯೋ ತನಕ ಆಹಾರವನ್ನು ಸೇವಿಸೋಂಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ನೀವು ಮಾಡ್ತಾ ಇರೋ ಯಜ್ಞದಲ್ಲಿ ಏನೂ ತೊಂದರೆ ಇಲ್ಲ. ಈ ಹಂತದಲ್ಲಿ ನೀವು ಮಾಡಿರೋ ಅಡಿಗೆಯನ್ನು ಕೊಡ್ಬೋದು ಯಾರಿಗಾದ್ರೂ. ಯಜ್ಞ ಏನು ಭಂಗ ಆಗೋದಿಲ್ಲ ಅದರಿಂದ. ಕೃಷ್ಣ ಮತ್ತು ಬಲರಾಮರ ಗೆಳೆಯರು ಸರಳ ಗೋಪಾಲಕರಾಗಿದ್ದರೂ ಯಜ್ಞ ಬಲಿಯ ಧಾರ್ಮಿಕ ವಿಧಿಗಳಲ್ಲಿ ತೊಡಗಿದ್ದ ಮೇಲಿನ ವರ್ಗದ ಬ್ರಾಹ್ಮಣರಿಗೂ ತಿಳಿಸಿಕೊಡುವ ಸ್ಥಿತಿಯಲ್ಲಿ ಅವ್ರಿಗೂ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೋದು, ಏನ್ ಮಾಡಬಾರ್ದು, ಈ ಆಹಾರವನ್ನು ಕೊಡ್ಬೋದು, ಇವಾಗ ಏನು ತೊಂದರೆ ಇಲ್ಲ, ಎಲ್ಲವನ್ನ ಹೇಳ್ತಾ ಇದ್ದಾರೆ. ಆದರೆ ಯಾಗದಲ್ಲಿಯೇ ಮನಸ್ಸಿದ್ದ ಸ್ವಾರ್ಥ ಬ್ರಾಹ್ಮಣರಿಗೆ ಪ್ರಭುವಿನ ದಿವ್ಯ ಭಕ್ತರ ಉಪದೇಶವು ಅರ್ಥವಾಗಲಿಲ್ಲ. ಇದು ತುಂಬಾ ಮುಖ್ಯವಾದದ್ದು. ಆ ಬ್ರಾಹ್ಮಣರು ತಮಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಯಜ್ಞದಲ್ಲಿ ತೊಡಗಿದ್ರು. ಇದೇನಿದು, ನಾವು ಬ್ರಾಹ್ಮಣರು ಏನ್ ಪುಟ್ಟ ಗೋಪಾಲಕರು, ಅವ್ರಿಗೇನ್ ಗೊತ್ತಿರತ್ತೆ. ಆದ್ರೆ ಗೋಪಾಲಕರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕೃಷ್ಣ ವಿಷ್ಣುವಿನ ರೂಪದಲ್ಲಿ ಕಾಯ್ತಾ ಇದ್ದಾನೆ ನಿಮ್ಮ ಯಜ್ಞ, ನಿಮ್ಮ ಅರ್ಪಣೆಗಾಗಿ. ಅಡುಗೆ ಮಾಡಿರೋ ಉದ್ದೇಶ ಏನು? ಆ ಯಜ್ಞದಲ್ಲಿ ವಿಷ್ಣುವಿನ ಸಂತೃಪ್ತಿಗಾಗಿ ಅದನ್ನ ಅರ್ಪಿಸೋದಕ್ಕೆ. ಅದೇ ವಿಷ್ಣು ಇಲ್ಲಿ ಬಂದು ನಿಮ್ಮಿಂದ ನೇರವಾಗಿ ಬೇಡ್ತಾ ಇದ್ದಾನೆ, ಅವನಿಗೆ ದಯವಿಟ್ಟು ಆಹಾರವನ್ನು ಕೊಡಿ. ಉಪದೇಶ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟೊತ್ತು ಮಾತಾಡ್ತಾ ಇರೋದು ನೋಡಿದ್ರೆ ಬ್ರಾಹ್ಮಣರು ಏನು ಕೊಡೋದಕ್ಕೆ ಸಿದ್ಧರಾಗಿಲ್ದೇ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? ಇಷ್ಟೊಂದು ಅವರು ಪ್ರಾರ್ಥನೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಕೊಡಿ ಅಂತ. ಹಾಗಂದ್ರೆ ಅವ್ರಿಗೆ ಬ್ರಾಹ್ಮಣರಿಗೆ ಕೊಡೋ ಮನಸ್ಸು ಇರ್ಲಿಲ್ಲ. ಅವರು ತಮ್ಮ ಯಜ್ಞವನ್ನ ಮುಂದುವರಿಸ್ತಾ ಇದ್ದಾರೆ. ಆ ಬಾಲಕರು ಏನ್ ಹೇಳಿದ್ರು ಅದಕ್ಕೆ ಕಿವಿ ಕೊಡದೆ.
ಆದರೆ ಯಾಗದಲ್ಲಿ ಸ್ವಾರ್ಥ, ಇಲ್ಲಿ ನೋಡಿ ಸ್ವಾರ್ಥ ಬ್ರಾಹ್ಮಣರು, ಯಾಕಂದ್ರೆ ಅವರ ಉದ್ದೇಶ ಇದ್ದಿದ್ದು ತಮ್ಮ ಸ್ವರ್ಗ ಪ್ರಾಪ್ತಿ, ಭಗವಂತನ ಸಂತೃಪ್ತಿ ಬಗ್ಗೆ ಅವ್ರಿಗೇನು ಯೋಚನೆ ಇಲ್ಲ. ನಾವು ಹೋಗ್ತೀವಿ ದೇವಸ್ಥಾನಕ್ಕೆ, ಭಗವಂತ ಇದ್ ಕೊಡು ಅದ್ ಕೊಡು ಮತ್ತೊಂದ್ ಕೊಡು. ಭಗವಂತನ ಸಂತೃಪ್ತಿ ಬಗ್ಗೆ ಯಾವಾಗ ಯೋಚನೆ ಮಾಡೋದು? ನಮ್ ಬಗ್ಗೆನೆ ನಾವು ಯೋಚನೆ ಮಾಡ್ಕೊತಾ ಇದ್ರಿ. ಸೊ ಅದು ಭಕ್ತಿ ಅಲ್ಲ. ಅಫ್ಕೋರ್ಸ್ ಅಂದ್ರೆ ಕೃಷ್ಣನ ಹತ್ರ ಹೋದ್ರೆ ಅದು ಭಕ್ತಿ, ಅರೆ ಶುದ್ಧ ಭಕ್ತಿ ಅಲ್ಲ. ಸೊ ಅವ್ರಿಗೆ ಅವರ ಉಪದೇಶ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ತಮ್ಮ ಒಂದು ಸ್ವಾರ್ಥದಲ್ಲೇ ಅಹಂಕಾರದಲ್ಲೇ ಮುಳುಗಿದ್ರು, ನಮ್ಗೆಲ್ಲ ತಿಳಿದಿದೆ ಅಂತ. ಕೃಷ್ಣ ಮತ್ತು ಬಲರಾಮರ ಪರವಾಗಿ ಎಲ್ಲಾ ವಾದಗಳನ್ನು ಕೇಳಿದರು. ಅವರು ಅವುಗಳಿಗೆ ಲಕ್ಷ್ಯವನ್ನು ಕೊಡಲಿಲ್ಲ ಮತ್ತು ಹುಡುಗರೊಂದಿಗೆ ಮಾತನಾಡಲು ನಿರಾಕರಿಸಿದರು. ನೋಡಿ ಎಂತಹ ಮರ್ಯಾದೆ. ಸೊ ಕೃಷ್ಣನ ಭಕ್ತರ ಪ್ರಚಾರ ಮಾಡಕ್ ಹೋದಾಗ ಈ ರೀತಿ ನಾವು ಅನುಭವ ಮಾಡ್ತೀವಿ. ಮಾತಾಡಕ್ಕೆ ಇಷ್ಟ ಇರಲ್ಲ ಎಷ್ಟೊಂದ್ ಜನಕ್ಕೆ. ಸಮಯ ಇಲ್ಲ ಇವಾಗ, ಆಮೇಲೆ ಬನ್ನಿ, ಏನು ಭಿಕ್ಷುಕರ್ತಾರ, ಮುಂದೆ ಹೋಗಿ. ಸೊ ಆದ್ರೆ ಏನು ಅದಕ್ಕೆ ನಾವು ಯೋಚನೆ ಮಾಡಬಾರ್ದು. ಓಕೆ, ಕೇಳ್ತಾ ಇಲ್ವ ನಾವು ಹೇಳ್ತಾ ಇರೋ ಮಾತು, ಓಕೆ ಪರವಾಗಿಲ್ಲ, ಮತ್ತೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಭಗವಂತನಿಗೋಸ್ಕರ ನಾವು ನಮ್ಮ ಅಹಂಕಾರವನ್ನು ಪಕ್ಕಕ್ಕೆ ಇಡ್ಬೇಕು. ಪ್ರಚಾರ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಇಂಥ ಭಕ್ತಿ ಇಲ್ಲದ ಬ್ರಾಹ್ಮಣರು ವೈದಿಕ ಯಜ್ಞಗಳ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು ಮತ್ತು ತಾವು ಬಹಳ ಉನ್ನತ ಸ್ಥಿತಿಗೆ ಏರಿದವರೆಂದು ಭಾವಿಸಿದ್ದರು. ಅವರು ಅಜ್ಞಾನಿಗಳು ಮತ್ತು ಮೂರ್ಖರು. ಅವ್ರು ಅನ್ಕೊಂಡಿದ್ರು ತಾವು ಏನೋ ದೊಡ್ಡ ಹಂತವನ್ನ ಏರ್ಬಿಟ್ಟಿದ್ದಾರೆ, ಮಹಾಬ್ರಾಹ್ಮಣರು. ಅರೆ ನಿಜವಾಗ್ಲೂ ಅವರು ಅಜ್ಞಾನಿಗಳು. ಯಾಕಂದ್ರೆ ಆ ಹುಡುಗರು ಹೇಳಿದ್ದರ ನಿಜವಾದ ಅರ್ಥ ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾರು ಬಂದಿದ್ದಾರೆ, ಅವ್ರಿಗೆ ದಾನ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದು ಅವರ ಜ್ಞಾನದಿಂದ ಅವ್ರಿಗೆ ಗೊತ್ತಾಗ್ಲಿಲ್ಲ. ಮೂಢರು. ಅವರಿಗೆ ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ವೇದಗಳ ಗುರಿಯು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಎನ್ನುವುದು ತಿಳಿದಿರಲಿಲ್ಲ. ಆದುದರಿಂದ ಅವರ ವೇದಗಳ ಜ್ಞಾನವು ಮೇಲಿನದು, ಸುಮ್ನೆ. ಯಾಕಂದ್ರೆ ವೇದಗಳಲ್ಲಿ ನೇರ ಒಂದು ಸರಳ ಅರ್ಥ ಮತ್ತೆ ನಿಗೂಢವಾದ ಅರ್ಥ ಅಂತ ಇರುತ್ತೆ. ಅಂದ್ರೆ ಮೇಲಿನ ಅರ್ಥದಲ್ಲಿ ಗೊತ್ತಾಗಲ್ಲ ಯಾರಿಗೆ, ಓಕೆ ಏನೋ ಯಜ್ಞ ಮಾಡ್ಬೇಕು, ಏನೋ ಯಾಗ ಮಾಡ್ಬೇಕು. ಆದ್ರೆ ಯಾರು ನಿಜವಾಗ್ಲೂ ವೇದಗಳನ್ನ ಅರ್ಥ ಮಾಡ್ಕೊಂಡಿದಾರೋ ಅವ್ರು ಗೊತ್ತಾಗತ್ತೆ ವೇದಗಳ ಗುರಿ ಕೃಷ್ಣನ ಸಂತೃಪ್ತಿ ಪಡಿಸೋದು ಅಂತ. ಅವರ ಕಾರ್ಯಗಳೆಲ್ಲ ನಿಷ್ಪ್ರಯೋಜಕವಾದವು. ಆದುದರಿಂದ ಚೈತನ್ಯ ಮಹಾಪ್ರಭುಗಳು ಮನುಷ್ಯನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರಬೇಕಾಗಿಲ್ಲ ಎನ್ನುವ ಮೌಲಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿಗೆ ಕೃಷ್ಣನ ತಿಳುವಳಿಕೆ ಇದ್ದರೆ ಅಥವಾ ಕೃಷ್ಣ ಪ್ರಜ್ಞೆ ಇದ್ದರೆ ಅವನು ಬ್ರಾಹ್ಮಣನಿಗಿಂತ ಉತ್ತಮನು ಮತ್ತು ಗುರುವಾಗಲು ಅರ್ಹನು. ಅದಕ್ಕೆ ನಾವು ಭಕ್ತಿಯ ಮಾರ್ಗದಲ್ಲಿ ಯಾರು ಎಂತಹ ಕುಟುಂಬದಲ್ಲಿ ಜನಿಸಿದ್ದಾರೆ ಇದ್ರ ಬಗ್ಗೆ ಎಲ್ಲ ಕೇಳೋದು ಇಲ್ಲ ಯಾರನ್ನು. ಯಾಕಂದ್ರೆ ಅದ್ರದ್ದು ಯಾವ ಒಂದು ಸಾಮಾನ್ಯವಾಗಿ ಹೇಳ್ತಾರೆ, ಬ್ರಾಹ್ಮಣನ ಕುಟುಂಬದಲ್ಲಿ ಜನಿಸಿಲ್ದೇ ಇದ್ರೆ ಅವ್ರಿಗೆ ಭಕ್ತಿ ಮಾಡಕ್ ಅಧಿಕಾರ ಇಲ್ಲ. ಅದೆಲ್ಲ ತಪ್ಪು. ಯಾರು ಎಲ್ಲಿ ಬೇಕಾದ್ರೂ ಜನಿಸಿರ್ಬೋದು, ಅವರು ಭಗವಂತನ ಆಗ್ಬೋದು. ಯಾವ ಅಡೆತಡೆನೂ ಇಲ್ಲ, ಯಾವ ನಿಷೇಧವೂ ಇಲ್ಲ. ಸೊ ಯಾರು ಎಲ್ಲೇ ಹುಟ್ಟಿದ್ರು ಕೂಡ ಅವ್ರನ್ನ ಅವ್ರಿಗೆ ಭಕ್ತಿಯಲ್ಲಿ ಸ್ವಾಗತ, ಅವರನ್ನ ಭಕ್ತಿಯಲ್ಲಿ ಸ್ವೀಕಾರ ಮಾಡ್ತಾರೆ. ಯಜ್ಞಗಳನ್ನು ಮಾಡುವಾಗ ಅನುಸರಿಸಬೇಕಾದ ಹಲವು ವಿವರಗಳಿವೆ. ಅವೆಲ್ಲವೂ ಒಟ್ಟಾಗಿ ದೇಶ ಎಂದು ಹೆಸರು. ಅವು ಈ ಕೆಳಗಿನಂತಿವೆ. ಕಾಲ ಎಂದರೆ ಸಮಯ, ಪೃಥಕ್ ದ್ರವ್ಯ ಎಂದರೆ ವಿಧವಾದ ಸಜ್ಜು, ಮಂತ್ರ ತಂತ್ರ ಅಗ್ನಿ, ಋತ್ವಿಜ ಅಂದರೆ ಯಜ್ಞಗಳನ್ನು ನಡೆಸುವ ವಿದ್ವಾಂಸರು. ಸೊ ಈ 4 ತರ ಜನ ಇರ್ಬೇಕಂತೆ ಒಂದು ಯಜ್ಞವನ್ನು ಮಾಡಕ್ಕೆ: ಮಂತ್ರ, ತಂತ್ರ, ಅಗ್ನಿ, ಋತ್ವಿಜ. ದೇವತಾ ಯಜಮಾನ ಎಂದರೆ ಯಜ್ಞವನ್ನು ನಡೆಸುವವನು. ಕ್ರತು ಎಂದರೆ ಯಜ್ಞ ಮತ್ತು ಧರ್ಮ ಎಂದರೆ ವಿಧಿಗಳು. ಇವೆಲ್ಲವೂ ಕೃಷ್ಣನ ತೃಪ್ತಿಗೊಳಿಸುವುದಕ್ಕಾಗಿ. ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ, ಯಜ್ಞಗಳನ್ನ ಮಾಡೋದೇ ಕೃಷ್ಣನ ತೃಪ್ತಿಪಡಿಸೋದಕ್ಕೆ. ಅವನೇ ಎಲ್ಲ ಯಜ್ಞಗಳನ್ನು ವಾಸ್ತವವಾಗಿ ಅನುಭವಿಸುವವನು. ಏಕೆಂದರೆ ಅವನು ಭೌತಿಕ ಇಂದ್ರಿಯಗಳ ಗ್ರಹಿಕೆಗಾಗಲಿ ಊಹಾಪೋಹಗಳಿಗಾಗಲಿ ಸಿಕ್ಕದ ದೇವೋತ್ತಮ ಪರಮ ಪುರುಷನು. ಪರಮ ಪರಿಪೂರ್ಣ ಸತ್ಯವೂ ಅವನೇ ಎಂದು ದೃಢಪಟ್ಟಿದೆ. ಅವನು ಸಾಮಾನ್ಯ ಮನುಷ್ಯ ಬಾಲಕನಂತಿದ್ದಾನೆ. ತಮ್ಮನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುವವರಿಗೆ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಈ ಬ್ರಾಹ್ಮಣರು ಭೌತಿಕ ಶರೀರದ ನೆಮ್ಮದಿ ಮತ್ತು ಸ್ವರ್ಗವಾಸವನ್ನು ಸಾಧಿಸುವುದು ಇವುಗಳಲ್ಲಿ ಮಾತ್ರ ಆಸಕ್ತರಾಗಿದ್ದರು. ಸೊ ಅವ್ರಿಗೆ ಜೀವನದಲ್ಲಿ ನೆಮ್ಮದಿ ಬೇಕು ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿ, ಅಷ್ಟೇ ಬ್ರಾಹ್ಮಣರಿಗೆ ಮನಸ್ಸಿನಲ್ಲಿದ್ದಿದ್ದು.
ಅಷ್ಟೇ ಅವ್ರಿಗೆ ಆಸಕ್ತಿ ಇತ್ತು. ಆದ್ದರಿಂದ ಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಸಾಧ್ಯವೇ ಆಗಲಿಲ್ಲ. ಸೊ ಯಾರು ಈ ರೀತಿ ವಿಕರ್ಮ ಅಂದ್ರೆ ಮಾಡಬಾರ್ದ ಕೆಲಸದಲ್ಲಿ ತೊಡಗಿರ್ತಾರೋ ಅಥವಾ ತಮ್ಮ ಇಂದ್ರಿಯ ತೃಪ್ತಿಯ ಕೆಲಸಗಳಲ್ಲಿ ತೊಡಗಿರ್ತಾರೋ, ಅಂದ್ರೆ ಅದು ವೇದಗಳಿಂದ ಸ್ವೀಕಾರವಾಗಿರುವಂತಹ ಪದ್ಧತಿಗಳೇ ಇರ್ಬೋದು, ಆದ್ರೆ ಅವ್ರಿಗೆ ಕೃಷ್ಣ ಅರ್ಥ ಆಗಲ್ಲ. ಯಾಕಂದ್ರೆ ಅವರ ಜೀವನದ ಉದ್ದೇಶ ಸ್ವಾರ್ಥ. ಆದ್ರೆ ಮನುಷ್ಯನ ನಿಜವಾದ ಸ್ವಾರ್ಥ ವಿಷ್ಣು, ಕೃಷ್ಣ. ಅದು ತಿಳ್ಕೊಳ್ಳದೆ ಇಂದ್ರಿಯ ತೃಪ್ತಿಗೋಸ್ಕರ ಜೀವನ ನಡೆಸೋರು ಕೃಷ್ಣನ ಹತ್ರ ಬರೋಕ್ ಸಾಧ್ಯ ಇಲ್ಲ. ಬ್ರಾಹ್ಮಣರು ತಮ್ಮೊಡನೆ ಮಾತನಾಡುವುದಿಲ್ಲ ಎನ್ನುವುದನ್ನು ಕಂಡು ಹುಡುಗರಿಗೆ ಬಹಳ ನಿರಾಸೆ ಆಯಿತು, ಬೇಜಾರಾಯ್ತು. ಅವರು ಶ್ರೀಕೃಷ್ಣ ಮತ್ತು ಬಲರಾಮನ ಬಳಿಗೆ ಹಿಂದಿರುಗಿ ನಡೆದದ್ದೆಲ್ಲವನ್ನು ಹೇಳಿದರು. ಅವರು ಹೇಳಿದ್ದನ್ನು ಕೇಳಿ ದೇವೋತ್ತಮ ಪರಮಪುರುಷನು ಮುಗುಳ್ನಾಗಿ ನಗಲು ಪ್ರಾರಂಭಿಸಿದನು. ಬ್ರಾಹ್ಮಣರು ನಿರಾಕರಿಸಿದ್ದರಿಂದ ಅವರು ನಿರಾಸೆ ಪಡಬಾರದು, ಯಾಕಂದ್ರೆ ಭಿಕ್ಷೆಯ ರೀತಿಯೇ ಇದು ಎಂದು ಅವರಿಗೆ ಹೇಳಿದನು. ಭಿಕ್ಷೆ ಬೇಡಕ್ ಹೋದಾಗ ಒಬ್ರು ಕೊಡ್ತಾರೆ, ಇನ್ನೊಬ್ರು ಕೊಡಲ್ಲ. ಅದೇ ರೀತಿ ನಾವು ಪುಸ್ತಕ ವಿತರಣೆ ಮಾಡಕ್ ಹೋದಾಗ ಒಬ್ರು ತಗೊಳ್ತಾರೆ, ಇನ್ನೊಬ್ರು ಬಾಗಿಲು ಹಾಕ್ತಾರೆ, ಬಾಗಿಲು ಮುಚ್ತಾರೆ ನಮ್ಮ ಮುಖದ ಮೇಲೆ. ಅದೇ ನಿರಾಸೆಯ ವಿಷಯವಲ್ಲ ಅದು. ಸಂಗ್ರಹ ಕಾರ್ಯದಲ್ಲಿ ಅಥವಾ ಭಿಕ್ಷೆಯಲ್ಲಿ ಮನುಷ್ಯನು ನಿರತನಾಗಿದ್ದಾಗ ತಾನು ಯಾವಾಗಲೂ ಯಶಸ್ವಿಯಾಗುತ್ತಾನೆ ಎಂದು ಅವನು ಭಾವಿಸಬಾರದು. ಕೆಲವು ಸ್ಥಳಗಳಲ್ಲಿ ಬೇಡುವವನು ಯಶಸ್ವಿಯಾಗದೇ ಹೋಗಬಹುದು, ಆದರೆ ಅದರಿಂದ ಅವನು ನಿರಾಶನಾಗಬಾರದು. ಮತ್ತೆ ಹೋಗುವಂತೆ ಶ್ರೀಕೃಷ್ಣನು ಬಾಲಕರಿಗೆ ಹೇಳಿದನು. ಈಗ ಬ್ರಾಹ್ಮಣರ ಪತ್ನಿಯರು ಯಜ್ಞ ಕಾರ್ಯದಲ್ಲಿ ನಿರತರಾಗಿದ್ದರು. ಅವರು ಶ್ರೇಷ್ಠ ಭಕ್ತರು ಎಂದು ಅವನು ಹುಡುಗರಿಗೆ ಹೇಳಿದನು. ಅವರು ಸದಾ ನನ್ನನ್ನು ಕುರಿತು ಯೋಚನೆ ಮಾಡುವುದರಲ್ಲಿ ಮೈಮರೆತಿರುತ್ತಾರೆ. ಅಲ್ಲಿಗೆ ಹೋಗಿ ನನ್ನ ಹೆಸರಿನಲ್ಲಿ ಮತ್ತು ಬಲರಾಮನ ಹೆಸರಿನಲ್ಲಿ ಒಂದಿಷ್ಟು ಆಹಾರ ಬೇಕೆಂದು ಕೇಳಿ, ನಿಮಗೆ ಬೇಕಾದಷ್ಟು ಆಹಾರವನ್ನು ಅವರು ಕೊಡುತ್ತಾರೆ ಎಂದು ನನಗೆ ಖಂಡಿತವಾಗಿದೆ. ಕೃಷ್ಣನ ಅಪ್ಪಣೆಯಂತೆ ಹುಡುಗರು ಕೂಡಲೇ ಬ್ರಾಹ್ಮಣರ ಪತ್ನಿಯರ ಬಳಿಗೆ ಹೋದರು. ಬ್ರಾಹ್ಮಣರ ಪತ್ನಿಯರ ಬಳಿಗೆ ಪತ್ನಿಯರು ಮನೆಯೊಳಗೆ ಕುಳಿತಿದ್ದನ್ನು ಕಂಡರು. ಅವರು ಒಡವೆಗಳಿಂದ ಬಹು ಸುಂದರವಾಗಿ ಅಲಂಕಾರ ಮಾಡಿಕೊಂಡಿದ್ದರು. ಬ್ರಾಹ್ಮಣರ ಪತ್ನಿಯರು ಒಂದು ಮುಖದಲ್ಲಿ ಕಳೆ ಇರುತ್ತೆ, ಚೆನ್ನಾಗಿ ವೈದಿಕ ಪದ್ಧತಿಯಲ್ಲಿ ಸೀರೆ ಉಟ್ಕೊಂಡಿರ್ತಾರೆ, ಅಲಂಕಾರ ಮಾಡ್ಕೊಂಡಿರ್ತಾರೆ. ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕಾರ ಮಾಡಿ, ಹುಡುಗರು, ಪ್ರೀತಿಯ ತಾಯಂದಿರೇ, ನಮ್ಮ ನಮ್ರ ನಮಸ್ಕಾರಗಳನ್ನು ದಯವಿಟ್ಟು ಸ್ವೀಕರಿಸಿ ಮತ್ತು ನಮ್ಮ ಮಾತನ್ನು ಕೇಳಿ. ಶ್ರೀಕೃಷ್ಣ ಮತ್ತು ಬಲರಾಮರು ಇಲ್ಲಿಯೇ ಹತ್ತಿರದಲ್ಲಿದ್ದಾರೆ. ಅವರು ಇಲ್ಲಿಗೆ ಗೋವುಗಳೊಂದಿಗೆ ಬಂದಿದ್ದಾರೆ. ನಾವು ಅವರ ಆದೇಶದಂತೆ ಇಲ್ಲಿಗೆ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಬಹಳ ಹಸಿವಾಗುತ್ತಿದೆ. ಒಂದಿಷ್ಟು ಆಹಾರಕ್ಕಾಗಿ ನಿಮ್ಮ ಬಳಿಗೆ ಬಂದಿದ್ದೇವೆ. ದಯವಿಟ್ಟು ಕೃಷ್ಣ, ಬಲರಾಮ ಮತ್ತು ನಮಗೆ ತಿನ್ನಲು ಏನನ್ನಾದರೂ ಕೊಡಿ. ನೋಡಿ ಎಷ್ಟು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೂ ಕರ್ಗೋಗ್ಬಿಡ್ಬೋದು ಅಂತಹ ಪ್ರಾರ್ಥನೆ. ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಮಾತುಗಳನ್ನು ಕೇಳುತ್ತಲೇ ಬ್ರಾಹ್ಮಣರ ಪತ್ನಿಯರಿಗೆ ಕೃಷ್ಣ ಮತ್ತು ಬಲರಾಮರ ವಿಷಯದಲ್ಲಿ ಬಹಳ ಆತಂಕವಾಯಿತು. ನೋಡಿ, ಆ ಕಡೆ ಬ್ರಾಹ್ಮಣರು ಕಿವಿ ಕೂಡ ಕೊಡ್ಲಿಲ್ಲ. ಅವರು ತಮ್ಮ ಮಂತ್ರಗಳನ್ನ ಸ್ವಾಹ 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 ಏನೋ ನಡೆಸ್ತಾ ಇದ್ದಾರೆ. ಅವ್ರಿಗೆ ಈ ಕಡೆ ತಿರ್ಗೋಕ್ಕೂ ಕೂಡ ಪುರ್ಸತ್ತಿಲ್ಲ, ಮತ್ತೆ ಆಸಕ್ತಿ ಇಲ್ಲ. ಇಲ್ಲೇನಾಯ್ತು, ಈ ಪತ್ನಿಯರಿಗೆ ಆತಂಕವಾಯ್ತು. ಯಾಕೆ ಆತಂಕವಾಯ್ತು? ಯಾಕಂದ್ರೆ ಅವರು ಕೃಷ್ಣನ ಭಕ್ತರು. ಅಯ್ಯೋ, ಇದೇನಿದು, ಕೃಷ್ಣ ಬಲರಾಮರು ಏನು ಆಹಾರವನ್ನ ಸ್ವೀಕಾರ ಮಾಡಿಲ್ವಾ? ಆತಂಕ ಆಯ್ತು ಅವ್ರಿಗೆ. ಅವರು ಕೂಡಲೇ ಪ್ರತಿಕ್ರಿಯೆಯನ್ನು ತೋರಿಸಿದರು. ಕೃಷ್ಣ ಮತ್ತು ಬಲರಾಮರ ಮಹಿಮೆಯ ವಿಷಯವನ್ನು ಅವರಿಗೆ ಹೇಳಬೇಕಾಗಿರಲಿಲ್ಲ. ಅವರ ಹೆಸರುಗಳನ್ನು ಕೇಳುತ್ತಲೇ ಅವರನ್ನು ಕಾಣಲು ಕಾತರರಾದರು. ಇದು ಭಕ್ತರ ಒಂದು ಲಕ್ಷಣ. ಯಾವಾಗ್ಲಾದ್ರೂ ಭಗವಂತನ ಒಂದು ಕೀರ್ತನೆ, ಗುಣಗಾನ ಅಥವಾ ದೇವಸ್ಥಾನ ಇದರ ಒಂದು ನಮ್ಗೆ ಅವಕಾಶ ಸಿಕ್ಕಿದ್ರೆ ತಕ್ಷಣ ನಮ್ಗೆ ಸಂತೋಷ ಆಗತ್ತೆ, ಮತ್ತೆ ಹೋಗಕ್ಕೆ ಕಾತರರಾಗಿರ್ತೀವಿ. ಕೃಷ್ಣನನ್ನು ಕುರಿತು ಸದಾ ಧ್ಯಾನ ಮಾಡುತ್ತಿದ್ದುದರಿಂದ ಅವರು ಅತ್ಯಂತ ಶ್ರೇಷ್ಠ ಯೋಗ ಧ್ಯಾನವನ್ನು ಮಾಡುತ್ತಿದ್ದರು. ಪತ್ನಿಯರೆಲ್ಲ ಬೇರೆ ಬೇರೆ ಮಡಕೆಗಳಲ್ಲಿ ಸೊಗಸಾದ ಆಹಾರವನ್ನು ತುಂಬುವುದರಲ್ಲಿ ನಿರತರಾದರು. ಅವರೇನು ಯೋಚನೆ ಮಾಡ್ಲಿಲ್ಲ, ಯಜ್ಞದ ಮುಂಚೆ ತಗೊಂಡೋಗ್ಬೋದಾ, ಯಜ್ಞಕ್ಕೋಸ್ಕರ ಅಡುಗೆ ಮಾಡಿರೋದು, ಕೃಷ್ಣನಿಗೆ ಬೇಕು ಅಂದ್ರೆ ಮುಗೀತು, ಫುಲ್ ಸ್ಟಾಪ್, ಇನ್ನೇನು ಯೋಚನೆ ಇಲ್ಲ. ಯಜ್ಞವನ್ನು ನಡೆಸುವುದರಿಂದ ಬಗೆ ಬಗೆಯ ಆಹಾರವೆಲ್ಲ ತುಂಬಾ ರುಚಿಯಾಗಿತ್ತು. ನದಿಗಳು ಸಮುದ್ರದತ್ತ ಹರಿಯುವಂತೆ ತಮ್ಮ ಅತ್ಯಂತ ಪ್ರೀತಿಯ ವಸ್ತುವಾದ ಕೃಷ್ಣನ ಬಳಿಗೆ ಹೋಗಲು ಹಬ್ಬದ ಊಟವನ್ನು ಸಂಗ್ರಹಿಸಿ ಗೋಪಾಲಕರು
ಸಿದ್ಧರಾದರು. ಎಲ್ಲ ಹಬ್ಬದ ಊಟ. ಬಹುಕಾಲದಿಂದ ಬ್ರಾಹ್ಮಣ ಪತ್ನಿಯರು ಕೃಷ್ಣನನ್ನು ನೋಡಲು ಕಾತರರಾಗಿದ್ದರು. ಸೊ ಕೃಷ್ಣನ ಅವರಿಗೆ ಆ ಮನಸ್ಸಿನಲ್ಲಿ ಆ ಒಂದು ಹಂಬಲ ಇತ್ತು, ಕೃಷ್ಣನನ್ನು ನೋಡ್ಬೇಕು ಅಂತ. ಅದಕ್ಕೆ ಕೃಷ್ಣ ಅದಕ್ಕೆ ದಾರಿ ತೋರಿಸಿದ್ದಾನೆ, ದಯೆ ತೋರಿದ್ದಾನೆ. ಆದರೆ ಅವನು ನೋಡಲು ಅವರು ಮನೆಯಿಂದ ಹೊರಡಲಿದ್ದಾಗ ಅವರ ಗಂಡಂದಿರು, ತಂದೆಯರು, ಮಕ್ಕಳು ಮತ್ತು ಬಂಧುಗಳು ಅವರು ಹೋಗಬಾರದೆಂದು ಹೇಳಿದರು. ಆದರೆ ಪತ್ನಿಯರು ಅವರ ಮಾತನ್ನು ಕೇಳಲಿಲ್ಲ. ಭಕ್ತನಿಗೆ ಕೃಷ್ಣನ ಆಕರ್ಷಣೆ ಕರೆ ಬಂದಾಗ ಅವನು ದೇಹದ ಬಾಂಧವ್ಯಗಳಿಗೆ ಲಕ್ಷ್ಯ ಮಾಡುವುದಿಲ್ಲ. ಪತ್ನಿಯರು ಯಮುನಾ ನದಿಯ ತೀರದಲ್ಲಿದ್ದ ವೃಂದಾವನದ ಕಾಡಿಗೆ ಹೋದರು. ಹೋಗಬಾರ್ದು ಅಂತ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಈ ಹೋಗ್ಬಾರ್ದು, ಯಜ್ಞ ನಡೀತಾ ಇದೆ, ಪತ್ನಿಯರಿಲ್ಲೇ ಯಜ್ಞವನ್ನು ಕೂಡ ಪೂರ್ಣ ಮಾಡೋದಕ್ಕಾಗೋದಿಲ್ಲ, ನೀವು ಹೋಗ್ಬಾರ್ದು ಇವಾಗ. ಕೇಳಕ್ ರೆಡಿ ಇಲ್ಲ ಪತ್ನಿಯರು. ಭಗವಂತನ ಸೇವೆ ಅದಕ್ಕಿಂತ ಮುಖ್ಯವಾದದ್ದು ಬೇರೆ ಏನೂ ಇಲ್ಲ. ಅವ್ರಿಗೆ ಆಹಾರವನ್ನು ಕೊಡಬೇಕು, ಅದಕ್ಕಿಂತ ಮುಖ್ಯವಾದ ವಿಷಯ ಇನ್ನೇನೂ ಇಲ್ಲ ಅಂತ ಹೊರಟು ಬಂದ್ಬಿಡ್ತಾರೆ. ಅವರು ವೃಂದಾವನದ ಕಾಡಿಗೆ ಹೋದರು. ಅದು ಮರಗಿಡಗಳಿಂದ ಮತ್ತು ಹೊಚ್ಚ ಹೊಸ ಬಳ್ಳಿಗಳು ಮತ್ತು ಹೂವುಗಳಿಂದ ತುಂಬಿ ಹೋಗಿದ್ದುದನ್ನು ಅವರು ಕಂಡರು. ಆ ಕಾಡಿನಲ್ಲಿ ಕೃಷ್ಣ ಮತ್ತು ಬಲರಾಮರು ತಮ್ಮ ಬಹು ಪ್ರೀತಿಯ ಸ್ನೇಹಿತರಾದ ಬಾಲಕರೊಂದಿಗೆ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದುದನ್ನು ಕಂಡರು. ಬ್ರಾಹ್ಮಣರ ಪತ್ನಿಯರು ಕೃಷ್ಣನು ಬಂಗಾರದಂತೆ ಹೊಳೆಯುತ್ತಿದ್ದ ಉಡುಪು ಧರಿಸಿದ್ದನ್ನು ಕಂಡರು. ಅವನು ಕಾಡಿನ ಹೂವುಗಳ ಒಂದು ಸೊಗಸಾದ ಮಾಲೆಯನ್ನು ಧರಿಸಿದ್ದನು ಮತ್ತು ತಲೆಯ ಮೇಲೆ ನವಿಲು ಗರಿಯನ್ನು ಸಿಕ್ಕಿಸಿಕೊಂಡಿದ್ದನು. ಬೃಂದಾವನದಲ್ಲಿ ಲಭ್ಯವಾಗುವ ಬಣ್ಣಗಳಿಂದ ಅವನು ಅಲಂಕೃತನಾಗಿದ್ದನು. ಬಣ್ಣ ಮುಖದ ಮೇಲೆಲ್ಲ ಡೆಕೋರೇಷನ್ ಮಾಡ್ಕೊಂಡಿರ್ತಾನೆ. ನಾಟಕ ಮಂದಿರದಲ್ಲಿ ರಂಗಭೂಮಿಯ ಮೇಲೆ ನೃತ್ಯ ಮಾಡುವ ನಟನಂತೆ ಕಾಣುತ್ತಿದ್ದ ಕೃಷ್ಣ. ಅದೇ ಎಲ್ಲ ತರ ಶೃಂಗಾರ. ಅವನ ಒಂದು ಕೈಗಳಿನ ಕೈ ಗೆಳೆಯನ ಭುಜದ ಮೇಲಿತ್ತು ಮತ್ತು ಇನ್ನೊಂದರಲ್ಲಿ ತಾವರೆಯನ್ನು ಹಿಡಿದಿದ್ದ. ಅವನ ಕಿವಿಗಳನ್ನು ಲಿಲಿಗಳಿಂದ ಅಲಂಕರಿಸಲಾಗಿತ್ತು. ಲಿಲಿ ಹೂವು ಇನ್ನೊಂದು. ಅವನು ತಿಲಕವನ್ನು ಧರಿಸಿದ್ದನು. ಮನಮೋಹಕನಾಗಿ ಮುಗುಳ್ನಗೆಯನ್ನು ನಗುತ್ತಿದ್ದನು. ಬ್ರಾಹ್ಮಣರ ಪತ್ನಿಯರು ತಾವು ಯಾರ ವಿಷಯವನ್ನು ಬಹಳವಾಗಿ ಕೇಳಿದ್ದರೋ, ಯಾರು ತಮಗೆ ಬಹಳ ಪ್ರಿಯನಾಗಿದ್ದನೋ ಮತ್ತು ಯಾರಲ್ಲಿ ತಮ್ಮ ಮನಸ್ಸುಗಳು ಸದಾ ಮಗ್ನವಾಗಿದ್ದವೋ ಆ ದೇವೋತ್ತಮ ಪುರುಷನನ್ನು ತಮ್ಮ ಕಣ್ಣಿಂದಲೇ ಕಂಡರು. ನೋಡಿ ಎಂತಹ ಭಾಗ್ಯಶಾಲಿಗಳು. ಎಷ್ಟು ಕೃಷ್ಣನ ಅದ್ಭುತವಾದ ವರ್ಣನೆ ಇದೆ. ಸೊ ನಮ್ಮ ಮನಸ್ಸು, ನಾವು ಕಣ್ಣು ಮುಚ್ಕೊಂಡ್ರೆ ಕೃಷ್ಣನ ಈ ಒಂದು ರೂಪ ಬರ್ಬೇಕು ನಮ್ಗೆ. ಹೊಳೆಯುತ್ತಿದ್ದ ಉಡುಪು, ಮತ್ತೆ ಹೂವಿನ ಸೊಗಸಾದ ಮಾಲೆ, ತಲೆಯ ಮೇಲೆ ನವಿಲುಗರಿ, ಬಣ್ಣಗಳಿಂದ ಅವನು ಅಲಂಕೃತನಾಗಿದ್ದನು. ಅವನ ಮುಖ ನಟನಂತೆ ಕಾಣಿಸ್ತಿದ್ದ. ಒಂದು ಕೈಯನ್ನು ಗೆಳೆಯನ ಭುಜದ ಮೇಲೆ, ಇನ್ನೊಂದರಲ್ಲಿ ತಾವರೆಯನ್ನು ಹಿಡಿದಿದ್ದ. ಕಿವಿಗಳನ್ನು ಲಿಲಿಗಳಿಂದ ಅಲಂಕರಿಸಲಾಗಿತ್ತು. ತಿಲಕವನ್ನು ಧರಿಸಿದ್ದ. ಮನಮೋಹಕನಾಗಿ ಮುಗುಳ್ನಗೆ. ಇದು ಕೃಷ್ಣನ ವಿಶೇಷವಾದ ಒಂದು ಗುಣಲಕ್ಷಣ. ಯಾವಾಗ್ಲೂ ನಗ್ತಾ ಇರ್ತಾನೆ ಕೃಷ್ಣ ಯಾವ ಸನ್ನಿವೇಶದಲ್ಲಿ. ಅದಕ್ಕೆ ಅವನ ಮೇಲೆ ಅವಲಂಬಿತರಾಗಿರೋ ಭಕ್ತರು ಕೂಡ ಯಾವಾಗ್ಲೂ ನಗ್ತಾ ಇರ್ಬೇಕು. ಬ್ರಾಹ್ಮಣರ ಪತ್ನಿಯರು ಯಾರು ವಿಷಯವನ್ನು ಬಹಳವಾಗಿ ಕೇಳಿದ್ದರೋ, ಯಾರು ಅವರಿಗೆ ಬಹಳ ಪ್ರಿಯನಾಗಿದ್ದನೋ, ಯಾರ ತಮ್ಮ ಮನಸ್ಸುಗಳು ಸದಾ ಯಾರಲ್ಲಿ ಮಗ್ನವಾಗಿದ್ದವೋ ಆ ದೇವೋತ್ತಮ ಪರಮ ಪುರುಷನು ಕಣ್ಣಿಂದಲೇ ಕಂಡರು. ಇಷ್ಟು ದಿನ ಕೇವಲ ಶ್ರವಣ ಮಾಡಿದ್ರು. ಬೇರೆಯವರು ಹೇಳ್ತಾ ಇರೋದು, ಶಾಸ್ತ್ರದಲ್ಲಿ ಹೇಳಿರೋದು, ಕೃಷ್ಣ ಹಿಂಗಿದ್ದಾನೆ, ಕೃಷ್ಣ ಹಾಗಿದ್ದಾನೆ. ಆದ್ರೆ ಅವ್ರಿಗೆ ಇವಾಗ ನೇರವಾಗಿ ಕೃಷ್ಣನ ನೋಡೋ ಅವಕಾಶ ಸಿಕ್ತು. ಈಗ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಮುಖಾಮುಖಿಯಾಗಿ ಅವನನ್ನು ಕಂಡರು. ಅವರ ಕಣ್ಣುಗಳ ಮೂಲಕ ಅವನು ಅವರ ಹೃದಯಗಳನ್ನು ಪ್ರವೇಶಿಸಿದನು. ಕಣ್ಣಲ್ಲಿ ಕಣ್ಣಿಟ್ಟು ಅವ್ರಿಗೆ ಕಣ್ಣಿ ಕಡೆ ಆ ಕಡೆ ಮಾಡಕ್ಕೆ ಆಗ್ತಾ ಇಲ್ಲ. ಅವರು ತಮ್ಮ ಹೃದಯಗಳು ತಣಿಯುವಂತೆ ಕೃಷ್ಣನನ್ನು ಆಲಂಗಿಸಿದರು. ಅಂದ್ರೆ ಮನಸ್ಸಿನಲ್ಲಿ ವಿರಹ ವೇದನೆಯು ಕೂಡಲೇ ತಗ್ಗಿತು. ಅವರು ತಮ್ಮ ಜ್ಞಾನವನ್ನು ಬೆಳೆಸಿಕೊಂಡು ಪರಮನಲ್ಲಿ ಲೀನವಾಗುವ ಜ್ಞಾನಿಗಳಂತೆ ಕಂಡರು. ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವ ಪರಮಾತ್ಮನಾಗಿ ಕೃಷ್ಣನಿಗೆ ಅವರ ಮನಸ್ಸುಗಳು ಅರ್ಥವಾದವು. ತಮ್ಮ ನೆಂಟರು, ಗಂಡಂದಿರು, ತಂದೆಯರು, ಸೋದರರು ಎಲ್ಲರೂ ವಿರೋಧಿಸಿದರು ಮತ್ತು ಮನೆಯ ಕೆಲಸ ಕಾರ್ಯಗಳಿದ್ದರೂ ಅವರು ಅವನ ಬಳಿಗೆ ಬಂದಿದ್ದರು. ತಮ್ಮ
ಜೀವವಾದ ತಮ್ಮ ಆತ್ಮವಾದ ಅವನನ್ನು ನೋಡುವುದಕ್ಕೆಂದೇ ಬಂದಿದ್ದರು. ವಾಸ್ತವವಾಗಿ ಅವರು ಭಗವದ್ಗೀತೆಯಲ್ಲಿ ಕೃಷ್ಣನು ನೀಡುವ ಆದೇಶವನ್ನು ಪಾಲಿಸುತ್ತಿದ್ದರು. ಯಾವುದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ, ಅದನ್ನ ಪಾಲನೆ ಮಾಡ್ತಾ ಇದ್ರು ಅವ್ರು. ಏನಿದ್ರು ಎಲ್ಲವನ್ನು ಬಿಟ್ಟು ಕೃಷ್ಣನ ಸೇವೆಗೆ ಬಂದ್ಬಿಟ್ರು. ಮನುಷ್ಯನು ವೃತ್ತಿಯ ಮತ್ತು ಧರ್ಮದ ಎಲ್ಲಾ ಬಗೆಯ ಕರ್ತವ್ಯಗಳನ್ನು ಬಿಟ್ಟು ಅವನಿಗೆ ಶರಣಾಗಬೇಕು. ಬ್ರಾಹ್ಮಣರ ಪತ್ನಿಯರು ವಾಸ್ತವವಾಗಿ ಭಗವದ್ಗೀತೆಯ ಆದೇಶವನ್ನು ಸಂಪೂರ್ಣವಾಗಿ ಪಾಲಿಸಿದ್ದರು. ಸೊ ಇದ್ರಲ್ಲಿ ನಾವು ಒಂದು ತಿಳ್ಕೊಬೇಕು, ಈ ಬ್ರಾಹ್ಮಣರ ಪತ್ನಿಯರ ಸ್ಥಿತಿ. ಮತ್ತೆ ಯಾರು ಕೇಳ್ಬೋದು, ನಾವು ಕೂಡ ನಮ್ಮ ಕರ್ತವ್ಯಗಳನ್ನ ಮಾಡದೆ ಮನೆಯನ್ನ ಬಿಟ್ಟು ಕೃಷ್ಣನ ಸೇವೆಯಲ್ಲಿ ತೊಡಗದೆ ಏನು ಅಂತ. ಸೊ ಅದಕ್ಕೆ ಹೇಳ್ತಾರೆ ಇಲ್ಲಿ ಈ ವಿಷಯದಲ್ಲಿ ಬ್ರಾಹ್ಮಣರ ಆ ಪತ್ನಿಯ ಅವ್ರ ಮನೆ ಭಕ್ತರ ಮನೆ ಆಗಿರ್ಲಿಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಭಕ್ತಿಯನ್ನ ಮಾಡ್ತಾ ಇದ್ರೆ ಅಥವಾ ಅದರ ಒಂದು ಪ್ರೋತ್ಸಾಹ ಅಥವಾ ಅದನ್ನ ವಿರೋಧಿಸದೇ ಇದ್ರೆ ಅಂತ ಮನೆಯಲ್ಲಿ ಎಲ್ಲರೂ ಕೂಡ ಭಕ್ತರಾಗೋ ಸಾಧ್ಯತೆ ಇದೆ. ಆಗ ಯಾರು ಭಕ್ತರಾಗಿದ್ದಾರೋ ಅವರು ಮನೆಯಲ್ಲಿರೋ ಇತರರಿಗೆ ಸೇವೆ ಮಾಡ್ತಾ ಇದ್ದಾರೆ, ಅವರು ಕೂಡ ಭಕ್ತಿಯಲ್ಲಿ ಬರ್ಲಿ ಅಂತ. ಸೊ ಅದು ಕೂಡ ನೇರವಾಗಿ ಕೃಷ್ಣನ ಸೇವೆನೆ. ಇವಾಗ ಕೃಷ್ಣ ಮುಂದೆ ಹೇಳ್ತಾನೆ ಅದನ್ನ. ಆದ್ದರಿಂದ ಅವನು ಅವರೊಡನೆ ಉಜ್ವಲವಾಗಿ ಮಾತನಾಡಲು ಪ್ರಾರಂಭಿಸಿದನು. ಈ ಸಂದರ್ಭದಲ್ಲಿ ಕೃಷ್ಣನು ಆ ಪತ್ನಿಯರ ಹೃದಯಗಳನ್ನು ಪ್ರವೇಶಿಸಿದಾಗ ಮತ್ತು ಅವರು ಅವನನ್ನು ಆಲಂಗಿಸಿ ಅವನಲ್ಲಿ ಲೀನವಾಗುವ ಅಲೌಕಿಕ ಆನಂದವನ್ನು ಅನುಭವಿಸಿದಾಗ ಪರಮಪ್ರಭು ಕೃಷ್ಣನು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳಲಿಲ್ಲ. ಆ ಪತ್ನಿಯರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳಲಿಲ್ಲ ಎನ್ನುವುದನ್ನು ಗಮನಿಸಬಹುದು. ಪ್ರಭುವಿನ ಮತ್ತು ಪತ್ನಿಯರ ಪ್ರತ್ಯೇಕ ವ್ಯಕ್ತಿಗಳು ಉಳಿದವು. ಓಕೆ, ಕೃಷ್ಣನು ಅವರನ್ನು ಈ ಮಾತುಗಳಲ್ಲಿ ಸ್ವಾಗತಿಸಿದನು. ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ನೀವೆಲ್ಲ ಭಾಗ್ಯಶಾಲಿಗಳು. ನಿಮಗೆ ಇಲ್ಲಿಗೆ ಸ್ವಾಗತ. ನಾನು ನಿಮಗಾಗಿ ಏನು ಮಾಡಬಹುದು? ದಯವಿಟ್ಟು ಹೇಳಿ. ನನ್ನನ್ನು ನೋಡುವುದಕ್ಕೋಸ್ಕರ ನಿಮ್ಮ ನಂಟರು, ತಂದೆಯರು, ಸೋದರರು ಮತ್ತು ಗಂಡಂದಿರು ವಿಧಿಸಿದ ನಿರ್ಬಂಧಗಳನ್ನು ಮಾಡಿದ ಅಡ್ಡಿಗಳನ್ನು ಅಲಕ್ಷ್ಯ ಮಾಡಿ ನೀವು ಇಲ್ಲಿಗೆ ಬಂದದ್ದು ಯೋಗ್ಯವಾಗಿದೆ. ಹೀಗೆ ಮಾಡುವವನು ತನ್ನ ಆತ್ಮದ ಒಳಿತನ್ನು ಬಲ್ಲವನು. ಏಕೆಂದರೆ ಉದ್ದೇಶವಾಗಲಿ ನಿಬಂಧನೆ ಆಗಲಿ ಇಲ್ಲದೆ ನನಗೆ ಅಲೌಕಿಕ ಪ್ರೀತಿಪೂರ್ವಕ ಸೇವೆಯನ್ನು ಸಲ್ಲಿಸುವುದು ಜೀವಿಗಳಿಗೆ ಮಂಗಳಕರವಾದದ್ದು. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಉದ್ದೇಶವಿಲ್ಲದೆ ಅಥವಾ ಯಾವ ನಿಬಂಧನೆ ಇಲ್ಲದೆ, ಯಾವ ಕಂಡೀಷನ್ ಇಲ್ಲದೆ ಅಥವಾ ಯಾವ ರಿಸ್ಟ್ರಿಕ್ಷನ್ ಇಲ್ಲದೆ ಯಾರು ಕೃಷ್ಣನಿಗೆ ಅಲೌಕಿಕ ಪ್ರೀತಿಪೂರ್ವಕ ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ಅದು ಮಂಗಳಕರವಾದದ್ದು. ನಿಜವಾದ ಜೀವನದಲ್ಲಿ ಮಂಗಳವ ವಿಷಯ ಅಂದ್ರೆ ಅದು. ಬದ್ಧ ಜೀವಿಗಳ ಅತ್ಯುನ್ನತ ಪರಿಪೂರ್ಣತೆಯ ಹಂತವು ಅವನಿಗೆ ಶರಣಾಗತರಾಗುವುದೇ ಎಂದು ಕೃಷ್ಣನು ಇಲ್ಲಿ ದೃಢಪಡಿಸುತ್ತಾನೆ. ಎಲ್ಲರೂ ಕೂಡ ಕೃಷ್ಣನಿಗೆ ಶರಣಾಗತರಾಗಬೇಕು. ಅದೇ ಅತ್ಯುನ್ನತ ಪರಿಪೂರ್ಣತೆಯ ಹಂತ. ಮನುಷ್ಯನು ಎಲ್ಲಾ ಜವಾಬ್ದಾರಿಗಳನ್ನು ತ್ಯಜಿಸಬೇಕು. ಬದ್ಧ ಜೀವಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ಸಂಪೂರ್ಣವಾಗಿ ಶರಣಾಗುವುದೇ ಅತ್ಯಂತ ಶುಭಕರ ಮಾರ್ಗ. ಏಕೆಂದರೆ ಪರಮಪ್ರಭು ಪ್ರೇಮದ ಪರಮ ಗುರಿ. ಎಲ್ಲರೂ ಕಡೆಗೆ ಕೃಷ್ಣನನ್ನು ಪ್ರೀತಿಸುತ್ತಾರೆ. ಆದರೆ ಸಾಕ್ಷಾತ್ಕಾರವು ವೈಯಕ್ತಿಕ ಜ್ಞಾನದ ಪ್ರಗತಿಗೆ ಅನುಗುಣವಾಗಿರುತ್ತದೆ. ಈ ಶರಣಾಗತಿಯು ಬದ್ಧ ಆತ್ಮಕ್ಕೆ ಶುಭಕರವಾದದ್ದು ಎಂದು ಭಾವಿಸುತ್ತಾರೆ. ನಮ್ಮ ಜೀವನ, ಆಸ್ತಿ, ಮನೆ, ಹೆಂಡತಿ, ಮಕ್ಕಳು, ದೇಶ, ಸಮಾಜ ಮತ್ತೆ ನಮಗೆ ಪ್ರಿಯವಾದ ಎಲ್ಲಾ ಇತರ ವಸ್ತುಗಳು ದೇವೋತ್ತಮ ಪರಮ ಪುರುಷನ ವಿಸ್ತರಣೆಗಳು. ನಮ್ಮ ದೇಹ, ಮನಸ್ಸಿನ ಮತ್ತು ಆಧ್ಯಾತ್ಮಿಕ ಸನ್ನಿವೇಶಗಳಿಗೆ ಅನುಗುಣವಾಗಿ ತನ್ನನ್ನು ಹಲವಾರು ರೀತಿಗಳಲ್ಲಿ ವಿಸ್ತರಿಸಿಕೊಂಡು ಭಗವಂತನು ನಮಗೆ ಪರಿಪೂರ್ಣ ಆನಂದವನ್ನು ಕೊಡುವುದರಿಂದ ಅವನೇ ಪ್ರೇಮದ ಕೇಂದ್ರ ಗುರಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ನಮ್ಮ ಹತ್ರ ಇರೋದು ಎಲ್ಲವೂ ಕೂಡ ಕೃಷ್ಣನ ವಿಸ್ತರಣೆ. ಅದರಿಂದ ಮೊದಲು ಅವೆಲ್ಲವನ್ನು ನಾವು ಕೃಷ್ಣನಿಗೋಸ್ಕರ ಉಪಯೋಗಿಸ್ಬೇಕು. ಕೃಷ್ಣ ದಯೆ ಮಾಡಿ ನಮಗೆ ಅವೆಲ್ಲವನ್ನು ಕೊಟ್ಟಿದ್ದಾನೆ, ಉಪಯೋಗಿಸ್ಕೊಳ್ಳಿ, ನಿಮ್ಮ ಜೀವನವನ್ನ ಚೆನ್ನಾಗಿ ಆರಾಮವಾಗಿ ನಡೆಸಿ ಅನ್ನೋ ಉದ್ದೇಶದಿಂದ ಇವೆಲ್ಲವನ್ನು ಕೊಟ್ಟಿದ್ದಾನೆ. ಆದ್ರೆ ಅದರ ಉದ್ದೇಶ ಸ್ವಾರ್ಥ ಅಲ್ಲ. ಅಂದ್ರೆ ಅದೆಲ್ಲವನ್ನು ಸ್ವೀಕಾರ ಮಾಡ್ಬಿಟ್ಟು ಕೃಷ್ಣನ ಮರ್ತು ಬಿಡೋದಲ್ಲ. ಎಲ್ಲವನ್ನು ನಮಗೆ ಭಗವಂತ ಏನ್ ಕೊಟ್ಟಿದ್ದಾನೋ ಎಲ್ಲದರಿಂದ ನಾವು ಅವನ ಸೇವೆಯನ್ನ ಮಾಡ್ಬೇಕು. ಸೊ ಭಕ್ತರು ಎಲ್ಲ ತಮ್ಮ ಜೀವನ, ಆಸ್ತಿ, ಮನೆ, ಹೆಂಡತಿ, ಮಕ್ಕಳು ಎಲ್ಲವನ್ನೂ ಕೂಡ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಇದು ನಿಜವಾದ ಮನುಷ್ಯ ಜೀವನ, ಇಲ್ಲಾಂದ್ರೆ ಪಶು ಜೀವನ. ಕೃಷ್ಣನು, ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ಈಗ ನೀವು ನಿಮ್ಮ ಮನೆಗಳಿಗೆ ಹಿಂದಿರುಗಬಹುದು. ಎಲ್ಲರನ್ನು ಬಿಟ್ಟು ಬಂದಿದ್ದಾನೆ ಕೃಷ್ಣನ ಸೇವೆಗೋಸ್ಕರ. ಇವಾಗ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ನೀವು ಮನೆಗೆ ಹೋಗಿ, ನೀವು ಯಜ್ಞ ಕಾರ್ಯಗಳಲ್ಲಿ ತೊಡಗಿ ನಿಮ್ಮ ಗಂಡಂದರಿಗೆ ಸಂತೋಷವಾಗುವ ಹಾಗೆ
ಮತ್ತು ಅವರು ಪ್ರಾರಂಭಿಸಿರುವ ಯಜ್ಞಗಳು ಸಾಂಗವಾಗಿ ನಡೆಯುವಂತೆ ಅವರ ಸೇವೆಯಲ್ಲಿಯೂ ಮನೆಗೆಲಸಗಳಲ್ಲಿಯೂ ನಿರತರಾಗಿ, ನಿಮ್ಮ ಗಂಡಂದಿರು ಗೃಹಸ್ಥರು ನಿಮ್ಮ ನೆರವಿಲ್ಲದೆ ಅವರು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ನಿರ್ವಹಿಸುವುದು ಹೇಗೆ ಎಂದನು. ಸೊ ಹೇಳ್ತಾರೆ, ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡ್ಬೇಕು, ಹೋಗಿ ಮನೆಗೆ. ಬ್ರಾಹ್ಮಣರ ಪತ್ನಿಯರು ಹೀಗೆ ಉತ್ತರಿಸಿದರು, ಪ್ರೀತಿಯ ಪ್ರಭುವೇ, ಈ ರೀತಿ ನಮಗೆ ಆದೇಶಿಸುವುದು ನಿನಗೆ ಯೋಗ್ಯವಲ್ಲ. ನಿನ್ನ ಭಕ್ತರನ್ನು ಯಾವಾಗಲೂ ಕಾಪಾಡುವೆ ಎನ್ನುವುದು ನಿನ್ನ ಶಾಶ್ವತ ಭರವಸೆ. ಈಗ ನೀನು ಈ ಭರವಸೆಯನ್ನು ನಡೆಸಿಕೊಡಬೇಕು. ನಿನ್ನಲ್ಲಿಗೆ ಬಂದು ಶರಣಾಗತರಾದವರು ಭೌತಿಕ ಅಸ್ತಿತ್ವದ ಬದ್ಧ ಬದುಕಿಗೆ ಹಿಂದಕ್ಕೆ ಹೋಗುವುದೇ ಇಲ್ಲ. ನಿನ್ನ ಭರವಸೆಯನ್ನು ನಡೆಸಿಕೊಡುತ್ತೀಯೇ ಎಂದು ನಾವು ನಿರೀಕ್ಷಿಸುತ್ತೇವೆ. ಅವ್ರು ಹೇಳ್ತಾ ಇದಾರೆ, ನಾವು ಭೌತಿಕ ಜೀವನವನ್ನು ಬಿಟ್ಟು ಬಂದಿದ್ದೀವಿ ನಿನ್ನ ಆಶ್ರಯಕ್ಕೆ. ನೀನ್ ಯಾಕೆ ನಮ್ಮನ್ನ ವಾಪಸ್ ಭೌತಿಕ ಜೀವನಕ್ಕೆ ಹೋಗಕ್ ಹೇಳ್ತಾ ಇದ್ಯಾ? ತುಳಸಿ ಎಲೆಗಳು ಮುಚ್ಚಿರುವ ನಿನ್ನ ಚರಣ ಕಮಲಗಳಿಗೆ ನಾವು ಶರಣಾಗಿದ್ದೇವೆ. ನಮ್ಮ ನೆಂಟರು ಸ್ನೇಹಿತರು ಎನಿಸಿಕೊಂಡವರ ಬಳಿಗೆ ಮತ್ತು ಸಮಾಜಕ್ಕೆ ಹಿಂದಿರುಗುವ ಬಯಕೆ ನಮಗಿಲ್ಲ. ನಾವು ಮನೆಗೆ ಹಿಂದಿರುಗಿ ಮಾಡುವುದೇನು? ನಮ್ಮ ಗಂಡಂದಿರು, ಸೋದರರು, ತಂದೆಯರು, ಮಕ್ಕಳು, ತಾಯಂದಿರು ಮತ್ತು ಸ್ನೇಹಿತರು ನಮ್ಮನ್ನು ಮತ್ತೆ ನೋಡುವ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವುದಿಲ್ಲ, ಏಕೆಂದರೆ ನಾವು ಆಗಲೇ ಅವರನ್ನೆಲ್ಲ ತೊರೆದಿದ್ದೇವೆ. ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ನಮ್ಮನ್ನು ನೋಡ್ಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ, ಯಾಕಂದ್ರೆ ನಾವು ಅವರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ. ಆದ್ರಿಂದ ಹಿಂದಿರುಗಲು ನಮಗೆ ಆಶ್ರಯವಿಲ್ಲ. ದಯವಿಟ್ಟು ಮನೆಗೆ ಹಿಂದಿರುಗುವಂತೆ ನಮಗೆ ಹೇಳಬೇಡ. ಶಾಶ್ವತವಾಗಿ ನಿನ್ನ ರಕ್ಷಣೆಯಲ್ಲಿ ಇರುವಂತೆ ನಿನ್ನ ಚರಣ ಕಮಲಗಳ ಅಡಿಯಲ್ಲಿ ಇರಲು ವ್ಯವಸ್ಥೆ ಮಾಡಿಕೊಡು. ಸೊ ಎಲ್ಲವನ್ನು ಬಿಟ್ಟು ಬಂದಿದೀವಿ ನಿನ್ನ ಸೇವೆಗಾಗಿ. ಇವಾಗ ನೀನು ವಾಪಸ್ ಹೋಗು ಅಂದ್ರೆ ಹೇಗೆ ಸಾಧ್ಯ? ಅವ್ರು ನಮ್ಮನ್ನು ಸ್ವೀಕಾರನೂ ಮಾಡಲ್ಲ. ಅವ್ರನ್ನ ತ್ಯಜಿಸ್ಬಿಟ್ಟು ಬಂದಿದೀವಿ ನಾವು. ದೇವೋತ್ತಮ ಪುರುಷನು ಹೀಗೆ ಉತ್ತರ ಕೊಟ್ಟನು, ನನ್ನ ಪ್ರೀತಿಯ ಬ್ರಾಹ್ಮಣ ಪತ್ನಿಯರೇ, ನೀವು ಹಿಂದಿರುಗಿದಾಗ ನಿಮ್ಮ ಗಂಡಂದಿರು ನಿಮ್ಮನ್ನು ಅಲಕ್ಷಿಸುವುದಿಲ್ಲ. ನಿಮ್ಮ ಸೋದರರು, ಮಕ್ಕಳು ಮತ್ತು ತಂದೆಯರು ನಿಮ್ಮನ್ನು ನಿರಾಕರಿಸುವುದಿಲ್ಲ. ನೀವು ನನ್ನ ಪರಿಶುದ್ಧ ಭಕ್ತರಾದುದರಿಂದ ನಿಮ್ಮ ನಂಟರು ಮಾತ್ರವಲ್ಲ, ಒಟ್ಟಿನಲ್ಲಿ ಜನರು ಮತ್ತು ದೇವತೆಗಳು ನಿಮ್ಮ ವಿಷಯದಲ್ಲಿ ಸಮಾಧಾನವಾಗಿರುತ್ತಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಹೋಗಿ ವಾಪಸ್ಸು, ಏನು ತೊಂದರೆ ಆಗೋದಿಲ್ಲ ನಿಮ್ಗೆ. ಎಲ್ಲರೂ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ. ಪರಮಾತ್ಮನಾಗಿ ಕೃಷ್ಣನು ಎಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾನೆ. ಆದುದರಿಂದ ಯಾರಾದರೂ ಪ್ರಭು ಕೃಷ್ಣನ ಪರಿಶುದ್ಧ ಭಕ್ತರಾದರೆ ಕೂಡಲೇ ಆತನು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ. ಶ್ರೀಕೃಷ್ಣನ ಪರಿಶುದ್ಧ ಭಕ್ತನು ಯಾರಿಗೂ ವಿರೋಧವಾಗಿರುವುದಿಲ್ಲ. ಪರಿಶುದ್ಧ ಭಕ್ತನು ಯಾರಿಗೂ ವಿರೋಧವಾಗಿರೋದಿಲ್ಲ. ವಿವೇಚನೆ ಇರುವವನು ಪರಿಶುದ್ಧ ಭಕ್ತನ ಶತ್ರುವಾಗುವುದು ಸಾಧ್ಯವಿಲ್ಲ. ಯಾರಿಗೆ ಬುದ್ಧಿ ಇದೆಯೋ ಅವರು ಶುದ್ಧ ಭಕ್ತರ ವಿರೋಧಿಗಳು ಆಗೋದಿಲ್ಲ. ಕೃಷ್ಣನು ಮುಂದುವರಿದು, ನನ್ನಲ್ಲಿರುವ ಅಲೌಕಿಕ ಪ್ರೇಮವು ದೇಹ ಸಂಪರ್ಕವನ್ನು ಅವಲಂಬಿಸುವುದಿಲ್ಲ. ನನ್ನಲ್ಲಿಯೇ ಯಾರ ಮನಸ್ಸು ತನ್ಮಯವಾಗಿರುವುದೆಯೋ ಅವರು ನಿಶ್ಚಯವಾಗಿಯೂ ಬಹುಬೇಗನೆ ನನ್ನ ಶಾಶ್ವತ ಸಹವಾಸಕ್ಕಾಗಿ ನನ್ನಲ್ಲಿಗೆ ಬರುವರು. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಸಂಪರ್ಕ ನಿಮಗೆ ಇವಾಗ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸು ನನ್ನಲ್ಲಿ ತನ್ಮಯವಾಗಬೇಕು. ಅವಾಗ ನೀವು ನನ್ನ ಬಳಿಗೆ ಶಾಶ್ವತವಾಗಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ದೇವೋತ್ತಮ ಪರಮ ಪುರುಷನ ಆದೇಶವನ್ನು ಕೇಳಿ ಬ್ರಾಹ್ಮಣ ಪತ್ನಿಯರು ತಮ್ಮ ಗಂಡಿಂದರ ಬಳಿಗೆ ಹಿಂದಿರುಗಿದರು. ತಮ್ಮ ಪತ್ನಿಯರು ಮನೆಗೆ ಹಿಂದಿರುಗುವುದನ್ನು ಕಂಡು ಸಂತೋಷಪಟ್ಟ ಬ್ರಾಹ್ಮಣರ ಪತ್ನಿಯರಿಗೆ ಹೆದರಿಕೆ ಆಗಿತ್ತು, ಬೈತಾರೆ, ಹೊರಗಡೆ ಕಳಿಸ್ತಾರೆ, ಅದು ಇದು ಅಂತ. ಬ್ರಾಹ್ಮಣರಿಗೆ ಸಂತೋಷವಾಯಿತು. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅವರೊಡನೆ ಕುಳಿತು ಯಜ್ಞಗಳನ್ನು ಆಚರಿಸಿದರು. ವೈದಿಕ ತತ್ವಗಳ ಸೂತ್ರಗಳ ಪ್ರಕಾರ ಧಾರ್ಮಿಕ ವಿಧಿಗಳನ್ನು ಗಂಡ ಹೆಂಡಿರು ಒಟ್ಟಾಗಿ ಆಚರಿಸಬೇಕು. ಬ್ರಾಹ್ಮಣರ ಪತ್ನಿಯರು ಹಿಂದಿರುಗಿದಾಗ ಯಜ್ಞಗಳನ್ನು ಕ್ರಮಕ್ಕನುಗುಣವಾಗಿ ಚೆನ್ನಾಗಿ ನಡೆಸಿದರು. ಸೊ ಯಜ್ಞಗಳನ್ನೆಲ್ಲ ಮುಗಿಸ್ತಾರೆ ಚೆನ್ನಾಗಿ. ಆದರೆ ಕೃಷ್ಣನನ್ನು ನೋಡಲು ಹೋಗದಂತೆ ತಡೆದಿದ್ದ ಒಬ್ಬ ಬ್ರಾಹ್ಮಣನ ಹೆಂಡತಿಯು ಕೃಷ್ಣನ ದೇಹ ಲಕ್ಷಣಗಳ ವಿಷಯವನ್ನು ಕೇಳಿದಾಗ ಅವನನ್ನು ಸ್ಮರಿಸಿಕೊಳ್ಳಲು ಪ್ರಾರಂಭಿಸಿದಳು. ಅವನ ಯೋಚನೆಯಲ್ಲಿಯೇ ತನ್ಮಯಳಾಗಿ ನಿಸರ್ಗದ ನಿಯಮಗಳಿಗೆ ಬದ್ಧವಾದ ಭೌತಿಕ ಶರೀರವನ್ನು ತ್ಯಾಗ ಮಾಡಿದಳು. ಒಬ್ಬಳಿಗೆ ಕೃಷ್ಣನ ಹತ್ರ ಹೋಗೋದಕ್ಕೆ ಬಿಡದೇ ಇದ್ದಿದ್ದಕ್ಕೆ ಅವಳು ತನ್ನ ದೇಹವನ್ನೇ ತ್ಯಾಗ ಮಾಡಲು ಅಂದ್ರೆ ಧ್ಯಾನದಲ್ಲಿ, ಸುಮ್ನೆ ಭೌತಿಕವಾಗಿ ದೇಹವನ್ನು ಸೂಯಿಸೈಡ್ ಅಂತಾರಲ್ಲ, ಆ ರೀತಿ ಅಲ್ಲ. ಕೃಷ್ಣನ ಧ್ಯಾನದಲ್ಲಿ ಎಷ್ಟು ಮಗ್ನಳಾದ್ಲು ಅಂದ್ರೆ ಅವಳು ದೇಹವೇ ಸುಟ್ಟೋಯ್ತು ಆ ಯಜ್ಞದ ಶಕ್ತಿಯಿಂದ. ಸದಾ ಹರ್ಷಚಿತ್ತನಾದ ದೇವೋತ್ತಮ ಪರಮ ಪುರುಷನಾದ ಶ್ರೀ ಗೋವಿಂದನು ಸಾಮಾನ್ಯ ಮನುಷ್ಯಂತೆ ಕಾಣಿಸಿಕೊಂಡು ತನ್ನ ದಿವ್ಯ ಲೀಲೆಗಳನ್ನು ತೋರಿದನು ಮತ್ತು ಬ್ರಾಹ್ಮಣರ ಪತ್ನಿಯರು ನೀಡಿದ ಆಹಾರವನ್ನು ತಿಂದು ಸಂತೋಷಪಟ್ಟನು. ಸೊ ಇದು ತುಂಬಾ ಮುಖ್ಯವಾದ ಲೀಲೆ. ಇದು
ಎಲ್ಲಾ ಜ್ಞಾನವನ್ನು ನಾವು ಗೊತ್ತು, ನಮ್ಗೆ ಇದು ಗೊತ್ತು, ನಮ್ಗೆ ಅದು ಗೊತ್ತು. ಆದ್ರೆ ಕೃಷ್ಣನ ಸೇವೆಗೆ ಬರ್ಲಿಲ್ಲ ಅಂದ್ರೆ ಆ ಜ್ಞಾನದ ಯಾವ ಫಲವೂ ಇಲ್ಲ. ನೋಡಿ ಮುಂದೆ ಬ್ರಾಹ್ಮಣರು ಹೇಗೆ ತಮ್ಮನ್ನ ತಾವು ಬೈಕೋತಾರೆ, ಯಾಕಂದ್ರೆ ಅವರ ಜ್ಞಾನದ ಯಾವ ಉಪಯೋಗವೂ ಬರ್ಲಿಲ್ಲ. ಜ್ಞಾನ, ಯಾಕಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಕ್ಕಾಗ್ಲಿಲ್ಲ ಅವರು ತಮ್ಮ ಜ್ಞಾನದಿಂದಾಗಿ. ಈ ರೀತಿಯಲ್ಲಿ ಅವನು ಸಾಮಾನ್ಯ ಜನರನ್ನು ಕೃಷ್ಣ ಪ್ರಜ್ಞೆಗೆ ಸೆಳೆದನು. ಹೇಗೆ? ತನ್ನ ಅದ್ಭುತವಾದ ಲೀಲೆಗಳ ಮೂಲಕ. ಬೃಂದಾವನದ ಎಲ್ಲಾ ಹಸುಗಳನ್ನು, ಗೋಪಾಲಕರನ್ನು, ತರುಣಿಯರನ್ನು ತನ್ನ ಮಾತುಕತೆಗಳಿಗೆ ಮತ್ತು ಮನೋಹರ ರೂಪಕ್ಕೆ ರೂಪದೆಡೆಗೆ ಆಕರ್ಷಿಸಿದನು. ಕೃಷ್ಣನನ್ನು ನೋಡಿ ತಮ್ಮ ಪತ್ನಿಯರು ಹಿಂದಿರುಗಿದ ಮೇಲೆ ಯಜ್ಞಗಳಲ್ಲಿ ನಿರತರಾಗಿದ್ದ ಬ್ರಾಹ್ಮಣರು ದೇವೋತ್ತಮ ಪರಮ ಪುರುಷನಿಗೆ ಆಹಾರವನ್ನು ಕೊಡದೆ ಪಾಪ ಮಾಡಿದೆವೆಂದು ವಿಷಾದ ಪಡಲಾರಂಭಿಸಿದ್ರು. ಅವ್ರಿಗೆ ಇವಾಗ ಬೇಸರ ಆಗ್ತದೆ, ಅಯ್ಯೋ ನಾವೆಂತ ದೊಡ್ಡ ತಪ್ಪು ಮಾಡಿದ್ವಿ, ಭಗವಂತನಿಗೆ ಆಹಾರವನ್ನು ಕೊಡ್ಲಿಲ್ಲ ನಾವು. ಕಡೆಗೂ ಅವರಿಗೆ ತಮ್ಮ ತಪ್ಪು ಅರ್ಥವಾಯಿತು. ವೈದಿಕ ಧಾರ್ಮಿಕ ವಿಧಿಗಳಲ್ಲಿ ತೊಡಗಿ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಂಡು ಆಹಾರವನ್ನು ಬೇಡಿದ ದೇವೋತ್ತಮ ಪರಮ ಪುರುಷನಿಗೆ ಆಹಾರವನ್ನು ನಿರಾಕರಿಸಿದರು. ನಾವು ತಿಳ್ಕೋಬೇಕು, ಭಗವಂತ ಯಾರು ಹಾಗನ್ಬಿಟ್ರೆ ಯಾರಂದ್ರೆ ಅವ್ರು ಬಂದ್ಬಿಟ್ಟು ನಾನು ಕೃಷ್ಣ ಅಂದ್ರೆ ಅವ್ರಿಗೆ ಅವರ ಸೇವೆಯಲ್ಲಿ ತೊಡಗೋದಲ್ಲ. ಈಗಿನ ಕಾಲದಲ್ಲಿ ಎಷ್ಟೊಂದ್ ಜನ ಇದ್ದಾರೆ, ಬಂದ್ಬಿಟ್ಟು ನಾನೇ ದೇವ್ರು ಅಂತಾರೆ. ಜನ ಕುರುಡಾಗೆ ಅವ್ರಿಗೆ ಅವ್ರ ಸೇವೆ ಮಾಡಕ್ ಶುರು ಮಾಡ್ಬಿಡ್ತಾರೆ. ಓ ದೇವ್ರು ದೇವ್ರು ದೇವ್ರು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ದೇವ್ರು ಅಂತ ಯಾರು ಹೇಳ್ಕೊಂಡ್ರೆ ಅವ್ರು ಅಷ್ಟು ವಿಶ್ವರೂಪವನ್ನ ತೋರ್ಸಕ್ ಹೇಳಿ ಅಂತ. ಯಾಕಂದ್ರೆ ಸುಮ್ನೆ ದೇವ್ರು ಅಂತ ದೇವ್ರು ಸುಮ್ನೆ ಬಂದ್ಬಿಡ್ತಾನ. ಶಾಸ್ತ್ರದಲ್ಲಿ ಅವನ್ ಬರುವಿಕೆ ಯಾವಾಗ ಬರ್ತಾನೆ, ಯಾರ ಮನೆಯಲ್ಲಿ ಬರ್ತಾನೆ ಎಲ್ಲವೂ ಕೊಟ್ಟಿರ್ತಾರೆ. ಆದ್ರೆ ಯಾರೋ ನಾನ್ ದೇವ್ರು ಅಂತಾರೆ, ಇನ್ನೊಬ್ರು ಮೂರ್ಖರು ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರ ಹಿಂದೆ ಹೋಗ್ತಾರೆ ಅಷ್ಟೇ. ಮೋಸ ಮಾಡಿಸ್ಕೊಳಕ್ಕೆ ಸಿದ್ಧರಾಗಿರೋರು ಮೋಸ ಮಾಡೋರ ಹತ್ರ ಹೋಗ್ತಾರೆ. ಆದ್ರೆ ಇಲ್ಲಿ ಭಗವಂತ ಸಾಮಾನ್ಯ ವ್ಯಕ್ತಿಯಾಗಿ ಬಂದು ಭಿಕ್ಷೆನ ಬೇಡಿದಾನೆ. ಯಾರಾದ್ರೂ ಕೇಳ್ಬೋದು, ಓಕೆ ನಮ್ಮ ಯಾರೋ ಬರ್ತಾರೆ ಕೃಷ್ಣ ಅನ್ಕೊಂಡು, ಹೆಂಗ್ ಗೊತ್ತಾಗತ್ತೆ ಅವನೇ ಕೃಷ್ಣನೋ ಇಲ್ವೋ ಅಂತ. ಅದಕ್ಕೆ ಶಾಸ್ತ್ರಗಳ ಒಂದು ಜ್ಞಾನ ಇರ್ಬೇಕು, ಕೃಷ್ಣನ ಗುಣಗಳ ಒಂದು ನಮ್ಗೆ ತಿಳುವಳಿಕೆ ಇರ್ಬೇಕು, ಎಲ್ಲವೂ ಇರ್ಬೇಕು. ಸುಮ್ನೆ ಕುರುಡಾಗಿ ಯಾರೋ ಹೇಳಿದ್ರು ಅಂತ ಸ್ವೀಕಾರ ಮಾಡೋದಲ್ಲ. ನಮ್ಮ ಪತ್ನಿಯರ ನಿಷ್ಠೆಯನ್ನು, ಭಕ್ತಿಯನ್ನು ನೋಡಿ ಅವರು ತಮ್ಮನ್ನು ಅಳಿದುಕೊಳ್ಳಲು ಪ್ರಾರಂಭಿಸಿದರು. ಅವರು ತಮ್ಮನ್ನ ತಾವು ಬೈಕೋತಾ ಇದ್ದಾರೆ. ನೋಡಿ ಅವ್ರಿಗೆ ಎಷ್ಟು ಭಕ್ತಿ ಇದೆ, ನಮಗ್ ನೋಡಿ ಏನು ಒಂಚೂರು ಭಕ್ತಿ ಇಲ್ಲ. ತಮ್ಮ ಪತ್ನಿಯರು ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯ ವೇದಿಕೆಯನ್ನು ಏರಿದರು. ಪರಮಾತ್ಮನನ್ನು ಪ್ರೀತಿಸಿ ಪ್ರೀತಿಪೂರ್ವಕ ದಿವ್ಯ ಸೇವೆಯನ್ನು ಅರ್ಪಿಸುವುದು ಹೇಗೆ ಎಂದು ತಮಗೆ ತಿಳಿಯಲಿಲ್ಲ ಎಂದು ಬಹಳವಾಗಿ ವಿಷಾದಿಸಿದರು. ಸೊ ಅವರು ಆ ಯಜ್ಞ ಯಾಗಾದಿಗಳಲ್ಲಿ ತೊಡಗಿದ್ದಾರೆ, ಆದ್ರೂ ಕೂಡ ಅವ್ರಿಗೆ ಭಕ್ತಿ ಸೇವೆ ಗೊತ್ತಾಗ್ಲಿಲ್ಲ. ಕೃಷ್ಣ ಸೇವೆಯ ಅವಕಾಶ ಇತ್ತು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ತಮ್ಮಲ್ಲೇ ಅವರು ಹೀಗೆ ಮಾತನಾಡಿಕೊಂಡರು, ಬ್ರಾಹ್ಮಣರಾಗಿ ನಾವು ಹುಟ್ಟಿದ್ದು ಹಾಳಾಗಿ ಹೋಗಲಿ, ನಾವು ಎಲ್ಲಾ ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದು ಹಾಳಾಗಲಿ, ಮಹಾಯಜ್ಞಗಳನ್ನು ಮಾಡಿ ನಾವು ಎಲ್ಲ ನಿಯಮ ನಿಬಂಧನೆಗಳು ಪಾಲಿಸಿದ್ದು ಹಾಳಾಗಿ ಹೋಗಲಿ, ನಮ್ಮ ಸಂಸಾರವು ಹಾಳಾಗಿ ಹೋಗಲಿ, ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಚಾಚು ತಪ್ಪದೆ ಧಾರ್ಮಿಕ ವಿಧಿಗಳನ್ನು ನಡೆಸುವುದರಲ್ಲಿ ನಮ್ಮ ನೈಪುಣ್ಯವು ಹಾಳಾಗಿ ಹೋಗಲಿ, ಎಲ್ಲಾ ಹಾಳಾಗಲಿ. ಏಕೆಂದರೆ ಮನಸ್ಸು, ದೇಹ ಮತ್ತು ಇಂದ್ರಿಯಗಳ ಊಹೆಗಳನ್ನು ಮೀರಿದ ದೇವೋತ್ತಮ ಪರಮ ಪುರುಷನ ದಿವ್ಯ ಪ್ರೇಮ ಭಕ್ತಿ ಸೇವೆಯನ್ನು ನಾವು ಬೆಳೆಸಿಕೊಂಡಿಲ್ಲ. ಸೊ ಅವ್ರೇನ್ ಹೇಳ್ತಾರೆ, ಅಷ್ಟೊಂದು ಯೋಗ್ಯತೆ ಇರುವಂತ ಬ್ರಾಹ್ಮಣರು ವೇದಾಧ್ಯಯನ, ಯಜ್ಞ, ಅದು ಇದು ಎಲ್ಲವೂ ತಿಳಿದಿರೋರು, ಅವ್ರೇನ್ ಹೇಳ್ತಾ ಇದಾರೆ, ಕೃಷ್ಣನ ಭಕ್ತಿ ಇಲ್ಲದೆ ಇದ್ರೆ ಇವೆಲ್ಲವೂ ವ್ಯರ್ಥ, ಹಾಳಾಗೋಗ್ಲಿ, ಇವೆಲ್ಲ ನಮಗ್ ಬೇಡ. ವೈದಿಕ ಧಾರ್ಮಿಕ ವಿಧಿಗಳ ಆಚರಣೆಯಲ್ಲಿ ನಿಪುಣರಾದ ಬ್ರಾಹ್ಮಣ ವಿದ್ವಾಂಸರು ವಿಷಾದ ಪಟ್ಟಿದ್ದು ಸೂಕ್ತವಾಗಿಯೇ ಇತ್ತು. ಏಕೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದಿದ್ದರೆ ಧಾರ್ಮಿಕ ಕರ್ತವ್ಯವನ್ನು ನಡೆಸುವುದು ಕಾಲ ಮತ್ತು ಶಕ್ತಿಗಳ ವ್ಯರ್ಥ ಬಳಕೆ. ಸೊ ಇಲ್ಲಿ ಹೇಳ್ತಾ ಇದಾರೆ, ಸುಮ್ನೆ ಯಾಗ ಯಜ್ಞಗಳು ಅಂತ ನಾವು ತೊಡಗಿದ್ರೆ ಏನೂ ಉಪಯೋಗ ಇಲ್ಲ. ಕೃಷ್ಣನ ಭಕ್ತಿ ಸೇವೆಯನ್ನ ಮಾಡಿದ್ರೆ ನಿಜವಾಗ್ಲೂ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಕಂಡುಕೋತೀವಿ. ಇಲ್ಲಾಂದ್ರೆ ಜೀವನ ವ್ಯರ್ಥ. ನಾವು ಏನು ಮಾಡಿದ್ರು ಅದು ಉಪಯೋಗ ಇಲ್ಲ, ಅದರಿಂದ ಏನು ಉಪಯೋಗ ಆಗಲ್ಲ. ಅವರು ತಮ್ಮಲ್ಲೇ ಹೀಗೆ ಮಾತಾಡಿ, ಕೃಷ್ಣನ ಬಹಿರಂಗ ಶಕ್ತಿಯು ಎಷ್ಟು ಬಲವತ್ತರವಾಗಿದೆ ಎಂದರೆ ಅತ್ಯಂತ ಶ್ರೇಷ್ಠ ನಿಗೂಢ ಯೋಗಿಗಳಿಗೂ ಅದು ಭ್ರಾಂತಿಯನ್ನು ಕವಿಸಬಲ್ಲದು. ನಾವು ನಿಪುಣರಾದ ಬ್ರಾಹ್ಮಣರು
ಮಾನವ ಸಮಾಜದ ಇತರ ಎಲ್ಲಾ ವರ್ಗಗಳಿಗೆ ಗುರುಗಳೆಂದು ಭಾವಿಸಿದ್ದರೂ ಬಹಿರಂಗ ಶಕ್ತಿಯಿಂದ ನಮಗೂ ಭ್ರಾಂತಿಯೂ ಕವಿದಿದೆ. ದೇವೋತ್ತಮ ಪರಮ ಪುರುಷನಿಗೆ ತಮ್ಮ ಬದುಕನ್ನೇ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಈ ಸ್ತ್ರೀಯರು ಎಷ್ಟು ಅದೃಷ್ಟವಂತರು ನೋಡಿ. ಸಂಸಾರದ ಬಾಂಧವ್ಯಗಳನ್ನು ತೊರೆಯುವುದು ಕಷ್ಟ, ಇದನ್ನು ಸುಲಭವಾಗಿ ಮಾಡಲು ಅವರಿಗೆ ಸಾಧ್ಯವಾಯಿತು. ಪತ್ನಿಯರು ಎಲ್ಲಾ ಬಾಂಧವ್ಯವನ್ನು ಬಿಟ್ಟು ಕೃಷ್ಣನ ಸೇವೆಯಲ್ಲಿ ತೊಡಗಿದ್ರು. ಹಾಗನ್ಬಿಟ್ಟು ನಾವು ನಮ್ಮ ಕರ್ತವ್ಯಗಳನ್ನ ಮಾಡಬಾರ್ದು ಅಂತಲ್ಲ, ಅಲ್ಲಿ ಹೇಳ್ತಾ ಇರೋದೇನು, ಎಲ್ಲದರ ಜೊತೆ ಕೃಷ್ಣ ಭಕ್ತಿ ಇರಬೇಕು ಜೀವನದಲ್ಲಿ. ಕೃಷ್ಣ ಭಕ್ತಿಯನ್ನ ಮಾಡದೇ ಇದ್ರೆ ಜೀವನ ವ್ಯರ್ಥ. ಸಾಂಸಾರಿಕ ಬದುಕು ಭೌತಿಕ ಯಾತನೆಗಳನ್ನು ಮುಂದುವರಿಸಲು ಇರುವ ಒಂದು ಕತ್ತಲೆಯ ಬಾವಿ. ಏನು ಸಾಂಸಾರಿಕ ಬದುಕು ಭೌತಿಕ ಯಾತನೆಗಳನ್ನು, ಕಷ್ಟಗಳನ್ನು ಮುಂದುವರಿಸುವ ಕತ್ತಲೆಯ ಬಾವಿ ಅಷ್ಟೇ, ಇನ್ನೇನು ಇಲ್ಲ. ಅದ್ರಲ್ಲಿ ನಾವು ಬಿದ್ದಿದೀವಿ. ಸುತ್ತಲೂ ಕತ್ಲು, ಬೆಳಕು ಕೃಷ್ಣನ ನಾಮ, ಕೃಷ್ಣನ ಭಕ್ತಿ. ಅದನ್ನ ಯಾರು ಸ್ವೀಕಾರ ಮಾಡ್ತಾರೋ ಅವ್ರ ಜೀವನದಲ್ಲಿ ಬೆಳಕು ಬರುತ್ತೆ, ಯಾರು ಸ್ವೀಕಾರ ಮಾಡಲ್ವೋ ಅವ್ರ ಜೀವನದಲ್ಲಿ ಕತ್ತಲೆ ಉಳಿಯುತ್ತೆ ಅಷ್ಟೇ. ಸಾಮಾನ್ಯವಾಗಿ ಸ್ತ್ರೀಯರು ಬಹು ಸರಳ ಹೃದಯಿಗಳಾಗಿದ್ದರಿಂದ ಸುಲಭವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬಲ್ಲರು. ನೋಡಿ ಇಲ್ಲಿ ಹೇಳ್ತಾ ಇದಾರೆ, ನಮ್ಮ ಇಲ್ಲಿ ಗ್ರೂಪ್ ಅಲ್ಲಿ ಇದರ ಪ್ರೂಫ್. ಸಾಮಾನ್ಯವಾಗಿ ಹೆಂಗಸರು ಭಕ್ತಿಯನ್ನು ಸ್ವೀಕಾರ ಮಾಡೋದು ಸುಲಭ. ಮತ್ತು ಕೃಷ್ಣನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡಾಗ ಮಾಯೆಯ ಹಿಡಿತದಿಂದ ಸುಲಭವಾಗಿ ಮುಕ್ತರಾಗಬಲ್ಲರು. ನೋಡಿ, ನಿಮಗೆ ಇದು ಮಾತಾಜಿಯರಿಗೆ, ಎಲ್ಲರಿಗೂ ಹೆಂಗಸರಿಗೆ ಕೃಷ್ಣನ ಭಕ್ತಿಯನ್ನ ಮಾಡಿದ್ರೆ ಸುಲಭವಾಗಿ ನೀವು ನಿಮ್ಮ ಎಲ್ಲ ಅಂದ್ರೆ ಕ್ರಮೇಣ ಈ ಮಾಯೆಯ ಹಿಡಿತದಿಂದ ಸುಲಭವಾಗಿ ಮುಕ್ತರಾಗಿ ಭಗವಂತನ ಪರಿಶುದ್ಧ ಭಕ್ತರಾಗ್ಬೋದು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಬುದ್ಧಿವಂತರು ಮತ್ತು ವಿದ್ವಾಂಸರು ಎನಿಸಿಕೊಂಡ ಪುರುಷರಿಗೆ ಸಹ ಇದು ಸಾಧ್ಯವಿಲ್ಲ. ವೈದಿಕ ಆದೇಶಗಳ ಪ್ರಕಾರ ಯಜ್ಞೋಪವೀತದ ಧಾರಣೆಯ ಮೂಲಕ ಶುದ್ಧಿಕ್ರಮವನ್ನು ಮಾಡಿಕೊಳ್ಳಲು ಹೆಂಗಸರಿಗೆ ಅವಕಾಶವಿಲ್ಲ ಮತ್ತು ತಮ್ಮ ಗುರುವಿನ ಆಶ್ರಮದಲ್ಲಿ ಬ್ರಹ್ಮಚಾರಿಣಿಯರಾಗಿ ವಾಸ ಮಾಡಲು ಅವಕಾಶವಿಲ್ಲ. ಅವರು ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮವನ್ನು ನಡೆಸಬೇಕೆಂದೂ ಉಪದೇಶ ಮಾಡಿಲ್ಲ. ತತ್ವಜ್ಞಾನವನ್ನಾಗಲಿ ಆತ್ಮ ಸಾಕ್ಷಾತ್ಕಾರವನ್ನಾಗಲಿ ಕುರಿತು ಚರ್ಚಿಸುವುದರಲ್ಲಿ ಅವರು ನಿಪುಣರಲ್ಲ. ಸ್ವಭಾವತಃ ಅವರು ಅಷ್ಟೇನು ಪರಿಶುದ್ಧರಲ್ಲ. ಶುಭ ಕಾರ್ಯಗಳಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇಲ್ಲ. ಆದರೆ ಎಲ್ಲಾ ಯೋಗಿಗಳ ಪ್ರಭುವಾದ ಕೃಷ್ಣನಲ್ಲಿ ಅವರು ದಿವ್ಯ ಪ್ರೇಮವನ್ನು ಬೆಳೆಸಿಕೊಂಡಿದ್ದಾರೆ ಎನ್ನುವುದು ಎಷ್ಟು ಆಶ್ಚರ್ಯಕರವಾದ ಸಂಗತಿ ಎಂದು ಬ್ರಾಹ್ಮಣರು ಉದ್ಗಾರ ಮಾಡಿದರು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟೊಂದು ನ್ಯೂನ್ಯತೆಗಳಿರ್ಬೋದು ಈ ಸ್ತ್ರೀ ದೇಹದಲ್ಲಿ, ಆದ್ರೆ ಅದೆಲ್ಲವನ್ನು ಮೀರಿ ಯಾರಾದ್ರೂ ಭಗವಂತನ ಭಕ್ತರಾದ್ರೆ ಆಗ ಅವರು ಎಲ್ಲವನ್ನು ಮೀರಿದ್ದಾರೆ. ಎಲ್ಲಾ ತಮ್ಮ ಎಲ್ಲವನ್ನು ಮೀರಿ ಕೃಷ್ಣನ ಭಕ್ತಿಯನ್ನು ಪಡೆಯೋದು ಮುಖ್ಯವಾದದ್ದು. ಸೊ ನಾವು ಪುರುಷ ದೇಹದಲ್ಲಿದ್ದೀವೋ ಸ್ತ್ರೀ ದೇಹದಲ್ಲಿದ್ದೀವೋ ಅದು ಮುಖ್ಯ ಅಲ್ಲ. ಆದ್ರೆ ಇಲ್ಲಿ ಹೇಳ್ತಾರೆ, ಸ್ತ್ರೀ ದೇಹದಲ್ಲಿರೋರು ತುಂಬಾ ಸುಲಭವಾಗಿ ಕೃಷ್ಣನ ಭಕ್ತರಾಗ್ಬೋದು. ಸರಳ ಮನಸ್ಸಿರ್ಬೇಕು. ಅಸೂಯೆ ಇದ್ರೆ ಕಷ್ಟ. ಅಸೂಯೆ, ದುರಾಸೆ ಅನ್ನೋದು ಇರಬಾರ್ದು. ಸರಳ ಮನಸ್ಸಿನವರಾಗಿದ್ರೆ ಯಾರು ಬೇಕಾದ್ರೂ ಸರಳವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ಬೋದು. ಕೃಷ್ಣನಲ್ಲಿ ದೃಢವಾದ ನಿಷ್ಠೆ ಮತ್ತು ಭಕ್ತಿಯಲ್ಲಿ ಅವರು ನಮ್ಮೆಲ್ಲರನ್ನು ಮೀರಿಸಿದ್ದಾರೆ. ಶುದ್ಧಿಯ ಕ್ರಮಗಳಲ್ಲಿ ನಾವು ಪರಿಣಿತರೆಂದು ಜನರು ಭಾವಿಸಿದ್ದರೂ ಪ್ರಾಪಂಚಿಕ ಜೀವನಕ್ಕೂ ಬಹಳವಾಗಿ ಅಂಟಿಕೊಂಡು ನಾವು ಗುರಿ ಯಾವುದು ಎಂದು ಅರ್ಥ ಮಾಡಿಕೊಳ್ಳಲಿಲ್ಲ. ಗೋಪಾಲಕರು ನಮಗೆ ಕೃಷ್ಣ ಮತ್ತು ಬಲರಾಮರ ನೆನಪು ಕೊಟ್ಟರೂ ನಾವು ಅವರನ್ನು ಅಲಕ್ಷ್ಯ ಮಾಡಿದೆವು. ಆಹಾರವನ್ನು ಬೇಡಲು ತನ್ನ ಸ್ನೇಹಿತರನ್ನು ನಮ್ಮ ಬಳಿಗೆ ಕಳುಹಿಸಿದ್ದು ದೇವೋತ್ತಮ ಪುರುಷನ ಕೃಪೆಯ ಒಂದು ಉಪಾಯ ಎಂದು ನಮಗೆ ಈಗ ತೋರುತ್ತಿದೆ. ಇಲ್ಲದಿದ್ದರೆ ಅವನು ಅವರನ್ನು ಕಳುಹಿಸಬೇಕಾಗಿರಲಿಲ್ಲ. ಸಂಕಲ್ಪ ಮಾತ್ರದಿಂದಲೇ ಆಗಲೇ ಅಲ್ಲಿಯೇ ಅವನು ಅವರ ಹಸಿವನ್ನು ಹೋಗಲಾಡಿಸಬಹುದಾಗಿತ್ತು. ಇವಾಗ ಬ್ರಾಹ್ಮಣರಿಗೆ ಗೊತ್ತಾಗ್ತಾ ಇದೆ, ಏನು ಭಗವಂತನಿಗೆ ಹಸಿವು ಹೋಗ್ಸೋದು ಏನು ತುಂಬಾ ಕಷ್ಟನ? ಒಂದು ಕ್ಷಣದಲ್ಲಿ ಹೋಗಿಸ್ಬೋದಾಯ್ತು. ಆದ್ರೆ ಅವನು ಅವರನ್ನ ನಮ್ಮ ಮನೆಗೆ ಕಳಿಸಿದ್ದು ಒಂದು ಉಪಾಯವೇ ಆಗಿತ್ತು. ಯಾಕೆ? ಅವನ ಪತ್ನಿಯರ ಆಸೆಯನ್ನ ಪೂರೈಸೋದಕ್ಕೆ. ಕೃಷ್ಣನು ಜೀವನೋಪಾಯಕ್ಕಾಗಿ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದನು ಎಂದು ಕೇಳಿ ಯಾರಾದರೂ ಅವನಿಗೆ ವಾಸ್ತವವಾಗಿ ಆಹಾರದ ಅಗತ್ಯ ಇರಲಿಲ್ಲ ಎನ್ನುವುದನ್ನು ನಿರಾಕರಿಸಿದರೆ, ಅಥವಾ ಅವನಿಗೆ ವಾಸ್ತವವಾಗಿ ಹಸಿವಾಗಿತ್ತು ಎಂದು ಭಾವಿಸಿ ಅವನಿಗೆ ನಿಜವಾಗಿ ಆಹಾರದ ಅಗತ್ಯವಿರಲಿಲ್ಲ ಎಂದು ನಂಬದೆ ಹೋದರೆ ಅಂತವರು ಸಿರಿದೇವತೆಯೇ ಸದಾ ಅವನ ಸೇವೆಯಲ್ಲಿ ನಿರತಳಾಗಿರುತ್ತಾಳೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ಯಾರು ಹೇಳ್ಬೋದು, ಓ ಕೃಷ್ಣ ಏನು ಭಗವಂತ ದೇವ್ರು, ಅವನಿಗೇನು ಹೊಟ್ಟೆ ಹಸಿಯುತ್ತೆ, ಏನು ಪರವಾಗಿಲ್ಲ, ಅವ್ನಿಗೆ ಉಪವಾಸ, ಅವನಿಗೇನು ಹೊಟ್ಟೆ ಏನು ಹಸಿಯಲ್ಲ. ನಾವು ಮನುಷ್ಯರು ನಮ್ಗೆ ಹೊಟ್ಟೆ ಹಸಿಯುತ್ತೆ. ಸೊ ಭಗವಂತನಿಗೇನು ಭೋಗಾರ್ಪಣೆ ಮಾಡೋದು ಅವಶ್ಯಕತೆ ಇಲ್ಲ, ಅಲಂಕಾರ ಮಾಡೋ ಅವಶ್ಯಕತೆ ಇಲ್ಲ. ಅದು ಸರಿಯಲ್ಲ. ಯಾಕಂದ್ರೆ ಭಗವಂತನು ಒಬ್ಬ ವ್ಯಕ್ತಿ, ಪುರುಷ, ಅವನು ಕೂಡ ಸಹಜವಾಗಿ ಅಂದ್ರೆ ನಾವು ಅವ್ರ ತರ ಇರೋದು, ನಾವು ಕೃಷ್ಣನ ತರ ಇರೋದು. ಆದ್ರೆ ನಾವು ಭೌತಿಕ ದೇಹವನ್ನು ಪಡೆದಿದ್ದೀವ, ಒಂದು ಆಧ್ಯಾತ್ಮಿಕ ದೇಹ ಅಷ್ಟೇ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಕೃಷ್ಣ
ಪ್ರಸಾದವನ್ನ ಸ್ವೀಕಾರ, ಆಹಾರವನ್ನ ಸ್ವೀಕಾರ ಮಾಡ್ತಾನೆ, ಸ್ನಾನ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಸೊ ಅದರಿಂದ ಈ ರೀತಿ ಭಗವಂತ ಅಂದ್ರೆ ಅವನಿಗೇನು ಸ್ನಾನ, ಊಟ, ಯಾವ ಕೆಲಸ, ನಿದ್ದೆ ಕೆಲಸ ಇಲ್ಲ ಅಂತಲ್ಲ, ಎಲ್ಲವನ್ನೂ ಮಾಡ್ತಾನೆ ಕೃಷ್ಣ. ಅದು ಅವನ ಜೀವನದ ಭಾಗ. ಈ ರೀತಿಯಲ್ಲಿ ಆ ದೇವತೆಯು ತನ್ನ ಓಕೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಕೃಷ್ಣನನ್ನು ಸಾವಿರಾರು ಲಕ್ಷ್ಮಿಯರು ಅವನ ಒಂದು ಆರಾಧನೆಯಲ್ಲಿ ತೊಡಗಿದ್ದಾರೆ, ಅವನ ಸೇವೆಯಲ್ಲಿ ತೊಡಗಿದ್ದಾರೆ ಅಂತ. ಆದ್ದರಿಂದ ಕೃಷ್ಣನು ಬ್ರಾಹ್ಮಣರಿಂದ ಆಹಾರವನ್ನು ಬೇಡಿದ ಎಂದು ಭಾವಿಸುವುದು ಬರಿಯ ಭ್ರಾಂತಿ ಅಷ್ಟೇ. ಕೃಷ್ಣ ತನಗೋಸ್ಕರ ಆಹಾರವನ್ನು ಬೇಡಲಿಲ್ಲ. ಅವನು ತನ್ನ ಭಕ್ತರ ಒಂದು ಬಯಕೆಯನ್ನು ಪೂರೈಸೋದಕ್ಕೆ ಆ ರೀತಿ ಮಾಡ್ತಾನೆ. ಆತನು ಯದುಕುಲದಲ್ಲಿ ಮಗುವಾಗಿ ಕಾಣಿಸಿಕೊಂಡನೆಂಬ ಕಾರಣಕ್ಕಾಗಿ ಅವನೇ ದೇವೋತ್ತಮ ಪರಮ ಪುರುಷ ಎಂದು ಅರ್ಥ ಮಾಡಿಕೊಳ್ಳಲಾರದಷ್ಟು ಮೂರ್ಖರಾಗಿದ್ದೆವು ಎಂದು ಬ್ರಾಹ್ಮಣರು ಹೇಳಿದರು. ಅದರ ಬದಲು ನಮ್ಮ ಗಡುಸಾದ ನಿಲುವಿನಿಂದ ಬಂಧಿತರಾಗದೆ ಪ್ರಭುವಿನ ಪರಿಶುದ್ಧ ದಿವ್ಯ ಸೇವೆಯನ್ನು ಬೆಳೆಸಿಕೊಂಡಿರುವ ಇಂತಹ ಉದಾತ್ತ ಪತ್ನಿಯರು ನಮಗಿದ್ದಾರೆ ಎಂದು ನಮಗೆ ಹೆಮ್ಮೆಯಾಗುತ್ತಿದೆ. ಸೊ ಹೆಮ್ಮೆ ಪಡ್ತಾ ಇದ್ದಾರೆ, ನಮ್ಮ ಪತ್ನಿಯರು ಭಗವಂತನ ಭಕ್ತರು, ಅದರಿಂದ ಹೆಮ್ಮೆ ಆಗ್ತಾ ಇದೆ. ಅರೆ ನಮಗೆ ಧಿಕ್ಕಾರವಾಗಲಿ. ಯಾವ ಕೃಷ್ಣನ ಮಾಯೆ ಎಂಬ ಭ್ರಮೆಯನ್ನು ಉಂಟು ಮಾಡುವ ಚೇತನಕ್ಕೆ ಅವನ ಬಹಿರಂಗ ಶಕ್ತಿಯಿಂದ ಮೋಹಿತರಾದ ನಮ್ಮನ್ನು ಕ್ಷಮಿಸುವ ಕೃಪೆಯನ್ನು ಮಾಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಸೊ ತಮ್ಮ ತಪ್ಪು ಏನಂತ ಗೊತ್ತಾಯ್ತು, ಇವಾಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೃಷ್ಣನಲ್ಲಿ, ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸು. ಅವನ ದಿವ್ಯ ಮಹಿಮೆಯನ್ನು ಅರಿಯದೆ ನಾವು ಅವನ ಅಪ್ಪಣೆಯನ್ನು ಮೀರಿದೆವು. ಹೋಯಿತು. ಬ್ರಾಹ್ಮಣರು ತಮ್ಮ ಪಾಪ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಟ್ಟರು. ತಮ್ಮ ಪ್ರಣಾಮಗಳನ್ನು ಅವನಿಗೆ ಅರ್ಪಿಸಲು ತಾವೇ ಹೋಗಬೇಕೆಂದು ಅವರಿಗೆ ಅಪೇಕ್ಷೆ ಆಯಿತು. ಆದರೆ ಕಂಸನ ಹೆದರಿಕೆ ಇದ್ದುದರಿಂದ ಹೋಗಲು ಅವರಿಗೆ ಸಾಧ್ಯವಾಗಲಿಲ್ಲ. ನೋಡಿ, ಇದು ಅಷ್ಟೇ, ಪತ್ನಿಯರಿಗೆ ಯಾರ ಹೆದರಿಕೆ ಇರಲಿಲ್ಲ, ಅವರಿಗೆ ಸಹಜವಾದ ಪ್ರೇಮವಿತ್ತು, ಹೊರಟೋದ್ರು. ಈಗ ಬ್ರಾಹ್ಮಣರು ಜ್ಞಾನದ ಮೂಲಕ ತಿಳ್ಕೊಂಡ್ರು, ಓಕೆ ಕೃಷ್ಣ ಅವನಿಗೆ ಸೇವೆ ಮಾಡ್ಬೇಕು, ಆದ್ರೂ ಕೂಡ ಕಂಸನ ಭಯದಿಂದ ಹೋಗ್ಲಿಲ್ಲ. ಅದರಿಂದ ಅಂದ್ರೆ ನಿಜವಾಗ್ಲೂ ಅವರು ಭಕ್ತರಲ್ಲ. ಎಂದರೆ ಭಕ್ತಿಪೂರ್ವಕ ಸೇವೆಯಿಂದ ಪರಿಶುದ್ಧನಾಗದೆ ದೇವೋತ್ತಮ ಪರಮ ಪುರುಷನಿಗೆ ಸಂಪೂರ್ಣವಾಗಿ ಶರಣಾಗುವುದು ಮನುಷ್ಯನಿಗೆ ಕಷ್ಟ. ಸೊ ಎಷ್ಟು ಸಾಧ್ಯವಾಗುತ್ತೋ ನಾವು ಅಷ್ಟು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಸೊ ಸಾಧನೆ, ನಮ್ಮ ಜಪ, ಪ್ರಸಾದ ಜೊತೆಗೆ ಮನೆಯಲ್ಲಿ ಇವತ್ತು ನಮಗೆ ಅಷ್ಟೊಂದು ಸೌಕರ್ಯಗಳಿಲ್ಲ, ಒಂದು ಕಾರ್ಯಕ್ರಮ ಮಾಡುತ್ತೆ, ಇಲ್ಲಾಂದ್ರೆ ವಾರಕ್ಕೊಂದು ಕಾರ್ಯಕ್ರಮ ಇರುತ್ತೆ, ಅವಾಗ ಎಲ್ಲರೂ ಬಂದು ಕೃಷ್ಣನಿಗೆ ನೇರವಾಗಿ ಸೇವೆ ಮಾಡಿ ಪಾಲ್ಗೊಳ್ಬಹುದಾಯ್ತು, ಇದೆಲ್ಲ ಅವಕಾಶವಿತ್ತು. ಆದ್ರೆ ಇವಾಗ ಅದ್ಯಾವುದೂ ಆಗ್ತಾ ಇಲ್ಲ. ನಿಮ್ಮ ಮನೆಗಳಲ್ಲಿ ನೀವು ಭಗವಂತನಿಗೆ ಎಷ್ಟು ಸಾಧ್ಯವಾಗುತ್ತೋ ಚೆನ್ನಾಗಿ ಭೋಗವನ್ನ ಅರ್ಪಣೆ ಮಾಡಿ, ಶ್ರವಣ ಮಾಡಿ, ಕೀರ್ತನೆ ಮಾಡಿ, ಎಷ್ಟು ಸಾಧ್ಯವಾಗುತ್ತೋ ಇನ್ನೊಬ್ಬರಿಗೆ ಭಕ್ತಿಯ ಬಗ್ಗೆ ಹೇಳಿ. ಯಾಕಂದ್ರೆ ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ಮಾತ್ರ ನಾವು ಪರಿಶುದ್ಧರಾಗೋದು. ಬ್ರಾಹ್ಮಣ ವಿದ್ವಾಂಸರು ಮತ್ತು ಅವರ ಪತ್ನಿಯರ ನಿದರ್ಶನವು ಸ್ಪಷ್ಟವಾಗಿದೆ. ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಪ್ರೇರಿತರಾಗಿದ್ದ ಬ್ರಾಹ್ಮಣ ಪತ್ನಿಯರು ಯಾವ ರೀತಿಯ ವಿರೋಧವನ್ನು ಲಕ್ಷ್ಯ ಮಾಡಲಿಲ್ಲ. ಅವರು ಕೂಡಲೇ ಕೃಷ್ಣನ ಬಳಿಗೆ ಹೋದರು. ಬ್ರಾಹ್ಮಣರಿಗೆ ಪ್ರಭುವಿನ ಪರಮಾಧಿಕಾರದ ಅರಿವಾಗಿದ್ದು ಪಶ್ಚಾತ್ತಾಪ ಪಡುತ್ತಿದ್ದರು. ಕರ್ಮಗಳಿಗೆ ಇನ್ನೂ ಬಹಳವಾಗಿ ಅಂಟಿಕೊಂಡಿದ್ದುದರಿಂದ ಅವರಿಗೆ ಇನ್ನೂ ಕಂಸನ ವಿಷಯದಲ್ಲಿ ಹೆದರಿಕೆ ಇದ್ದಿತು. ಸೊ ಅವರು ಇನ್ನೂ ಭೌತಿಕವಾಗಿ ಅಂಟ್ಕೊಂಡಿದ್ರು. ಅರೆ ಪತ್ನಿಯರಿಗೆ ಯಾವ ಭೌತಿಕ ಅಂಟು ಇರ್ಲಿಲ್ಲ. ಕೆಲಸವನ್ನ ತಮ್ಮ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇದ್ರು. ಆದ್ರೆ ಕೃಷ್ಣನಿಗೆ ಸೇವೆ ಮಾಡೋ ಅವಕಾಶ ಸಿಕ್ಕಿದಾಗ ಅದನ್ನ ಅವರು ತಗೊಂಡ್ರು. ಸೊ ನಾವು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಗೊತ್ತು ಎಷ್ಟೊಂದ್ ಜನ ಭಕ್ತರು ತುಂಬಾ ಕಷ್ಟದಲ್ಲಿ ಭಕ್ತಿಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಒಂದೊಂದ್ ಕಡೆ ತಂದೆ ತಾಯಿಂದ್ರು, ಇನ್ನೊಂದ್ ಕಡೆ ಗಂಡ, ಇನ್ನೊಂದ್ ಕಡೆ ಹೆಂಡತಿ, ಒಬ್ರೊಬ್ರಿಗೆ ಒಂದೊಂದು ರೀತಿಯ ವಿರೋಧ ಮನೆಗಳಲ್ಲಿ. ಸೊ ಅದರಿಂದ ನಮ್ಮ ಪ್ರಯತ್ನವನ್ನು ನಾವು ನಡೆಸ್ಬೇಕು. ಭಗವಂತ ನೋಡ್ತಾನೆ. ಯಾಕಂದ್ರೆ ಎಷ್ಟೊಂದ್ ಸತಿ ನಮ್ಮ ಕರ್ಮ ಫಲಗಳು ಆ ರೀತಿ ಇರುತ್ತೆ, ಕಷ್ಟಕರವಾದ ಕರ್ಮ ಫಲಗಳನ್ನು ಹೊಂದಿರ್ತೀವಿ. ಆದ್ರೆ ಆ ಕಷ್ಟದ ಸಂದರ್ಭಗಳಲ್ಲಿಯೂ ನಾವು ಭಕ್ತಿಯನ್ನು ಮಾಡೋದಕ್ಕೆ ಮುಂದುವರಿಸಿದಾಗ ಭಗವಂತನಿಗೆ ಅತ್ಯಂತ ಸಂತೃಪ್ತಿ ಆಗತ್ತೆ. ನಮಗೆ ಗೊತ್ತಾಗದೇ ಇರ್ಬೋದು ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದೀವಿ ಅಂತ, ಆದ್ರೆ ಭಗವಂತ ಅದನ್ನ ನೋಡ್ತಾ ಇದ್ದಾನೆ. ಸೊ ಈ ಕಷ್ಟಗಳ ಮೂಲಕ ನಾವು ಹೋದಾಗ ಖಂಡಿತವಾಗಿಯೂ ನಮ್ಮ ಈ ಒಂದೇ ಜನ್ಮದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಹಲವಾರು ಜನ್ಮಗಳು ನಾವು ಹೇಗೋ ನಡ್ಸ್ಕೊಂಡ್ ಬಂದಿದೀವಿ. ಆದ್ರೆ ಈ ರೀತಿ ಕಷ್ಟದಲ್ಲಿ ನಾವು ಭಗವಂತನ ಸೇವೆ ಮಾಡದೆ, ಅದು ಒಳ್ಳೆಯ ಎಲ್ಲವೂ ಚೆನ್ನಾಗಿದ್ದಾಗ ಭಕ್ತಿ ಸೇವೆ ಮಾಡೋದಕ್ಕಿಂತ ಅತ್ಯಂತ ಗಾಢವಾಗಿರುತ್ತೆ, ಗಂಭೀರವಾಗಿರುತ್ತೆ, ಸೀರಿಯಸ್ ಆಗಿರುತ್ತೆ.
ಅವಾಗ ನಾವು ಭಗವಂತನಿಗೆ ಇನ್ನೂ ಹತ್ತಿರ ಹೋಗ್ತೀವಿ. ಸೊ ಅದರಿಂದ ಕುಂತಿದೇವಿ ಅದಕ್ಕೆ ಪ್ರಾರ್ಥನೆ ಮಾಡ್ತಾಳೆ, ಎಲ್ಲಾ ಕಷ್ಟಗಳು ನಮ್ಗೆ ತಿರ್ಗಾ ಕೊಡಪ್ಪ ಕೃಷ್ಣ, ಆಗ ನಾವು ನಿನ್ನ ಬಗ್ಗೆ ಇನ್ನೂ ಗಾಢವಾಗಿ ಯೋಚನೆ ಮಾಡ್ತೀವಿ, ನಿನ್ನ ನಿನ್ನ ನೆನಪನ್ನು ಮರೆಯೋದಿಲ್ಲ ನಾವು. ಸೊ ಆ ರೀತಿ ಕಷ್ಟವೋ ಸುಖವೋ ಇಲ್ಲಿ ಬ್ರಾಹ್ಮಣರ ಪತ್ನಿಯರು ತೋರಿಸ್ದಂಗೆ ಹೇಗೋ ಅಂತೂ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು. ಯಾರಿಗೆ ಸನ್ನಿವೇಶ ಅನುಕೂಲಕರವಾಗಿದೆಯೋ ದಯವಿಟ್ಟು ಚೆನ್ನಾಗಿ ಭಕ್ತಿಯನ್ನು ಮಾಡಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ. ಕಷ್ಟಕರ ಸನ್ನಿವೇಶದಲ್ಲಿ ಅವ್ರ ಭಕ್ತಿಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಯಾರು ಕಷ್ಟಕರ ಸನ್ನಿವೇಶದಲ್ಲಿ ಅಭ್ಯಾಸ ಮಾಡ್ತಾ ಇದೀರೋ ದಯವಿಟ್ಟು ತಿಳ್ಕೊಳ್ಳಿ, ಆ ಕಷ್ಟಕರ ಸನ್ನಿವೇಶ ಸತತವಾಗಿರೋದಿಲ್ಲ. ಹೊರಗಡೆ ಬರ್ತೀರಾ, ಹೊರಗಡೆ ಬಂದಾಗ ನಿಮಗೆ ಆ ಒಂದು ನೀವು ಎಷ್ಟು ಪ್ರಗತಿಯನ್ನ ಸಾಧಿಸಿದ್ದೀರಾ ಅಂತ ನಿಮ್ಗೆ ಗೊತ್ತಾಗತ್ತೆ. ಅದರ ಶಕ್ತಿಯಿಂದ ನೀವು ಇನ್ನೂ ಎಷ್ಟೊಂದ್ ಜನ ಜೀವಿಗಳನ್ನ ಭಕ್ತಿಗೆ ಕರ್ಕೊಂಡ್ ಬರಕ್ಕೆ ಸಾಧ್ಯವಾಗುತ್ತೆ. ಸೊ ಅದರಿಂದ ಕೈ ಬಿಡಬಾರ್ದು, ಎದೆಗುಂದಬಾರ್ದು. ಏನೇ ಇದ್ರೂ ಪರವಾಗಿಲ್ಲ, ನಡೀಲಿ, ಭಗವಂತನ ಸೇವೆ ಮುಂದುವರ್ಕೊಂಡು ಹೋಗ್ಬೇಕು. ಇದು ಈ ಅಧ್ಯಾಯದಿಂದ ನಾವು ತಿಳ್ಕೊಳ್ಳುವಂತಹ ಮುಖ್ಯವಾದ ವಿಷಯ. ಎಷ್ಟೊಂದ್ ಜನ ಹೇಳ್ಬೋದು, ನಮ್ಗೆಲ್ಲಾ ಗೊತ್ತಿದೆ, ನಾವ್ ಇದು ತಿಳ್ಕೊಂಡಿದೀವಿ ಅದ್ ತಿಳ್ಕೊಂಡಿದೀವಿ. ಆದ್ರೆ ಇಲ್ಲಿ ಬ್ರಾಹ್ಮಣರು ಇರ್ತಾರೆ, ಎಲ್ಲವೂ ಗೊತ್ತಿದೆ, ಅರೆ ಕೃಷ್ಣನನ್ನ ಸ್ವೀಕಾರ ಮಾಡ್ಲಿಲ್ಲ, ಕೃಷ್ಣನ ಸೇವೆಯನ್ನ ಸ್ವೀಕಾರ ಮಾಡ್ಲಿಲ್ಲ, ಕಂಸನ ಹೆದರಿಕೆಯಿಂದ ಕೃಷ್ಣನನ್ನ ಸ್ವೀಕಾರ ಮಾಡ್ಲಿಲ್ಲ. ಇಂಥದ್ದು ಏನು ಉಪಯೋಗ? ಈ ರೀತಿ ಜೀವನ ಮಾಡಿ ಏನು ಉಪಯೋಗ? ಸೊ ನಾವು ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿಯಲ್ಲಿ ತೊಡಗಬೇಕು, ಸ್ವೀಕಾರ ಮಾಡ್ಬೇಕು ಮೊದ್ಲು, ಅದು ಮುಖ್ಯವಾದದ್ದು. ಸೊ ಅದರಿಂದ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ, ದಯವಿಟ್ಟು ಕೃಷ್ಣನ ಸೇವೆಯಲ್ಲಿ ತೊಡಗಿ. ಈ ಕೃಷ್ಣ ಪುಸ್ತಕದಲ್ಲಿ ನಾವು ಅದೊಂದನ್ನೇ ಕಲ್ತ್ಕೊಳ್ಳೋದು, ಭಾಗವತದಿಂದ. ಕೃಷ್ಣನ ಸೇವೆ ಬಿಟ್ರೆ ಜೀವನದಲ್ಲಿ ಬೇರೆ ಉದ್ದೇಶ ಇಲ್ಲ, ಗುರಿ ಇಲ್ಲ. ಸೊ ಅದರಿಂದ ಎಲ್ಲರೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವಂತನ ಸೇವೆಯಲ್ಲಿ ತೊಡಗಿ ಅಂತ ಹೇಳಿ ಇವತ್ತಿನ ಮಾತುಗಳನ್ನ ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ.